ಎಲ್ಲ ವೀಕ್ಷಕರಿಗೂ ಓಕೆ. ನಮಸ್ಕಾರ. ನಮಸ್ಕಾರ ಎಲ್ಲಾರ್ಗು. ನಮಸ್ಕಾರ. ನಮಸ್ಕಾರ. ಸೊ ಏನ್ ಸೊ ದರ್ಶನ್ ಏನ್ ಹೇಳಿ ಜರ್ಸಿ ಇಬ್ರು ಏನೋ ಒಂದೇ ತರ ಹಾಕೊಂಡ್ ಕೂತಿದೀವಿ. ಇದೇನೋ ಡೆಫಿನೆಟ್ಲಿ ಆಬ್ವಿಯಸ್ಲಿ ಸ್ವಲ್ಪ ಮೆಸೇಜ್ ಕೊಡೋಣ ಅಂತ. ಐ ಆಮ್ ಶೋರ್ ನಮ್ ಹುಡುಗರು ಲೀಗ್ ಆಡಿದ ಹುಡುಗರಿಗೆ ತುಂಬಾ ಖುಷಿ ಆಗ್ಬೋದು ಒಂದೇ ತರ ಮಿನರ್ವಾ ಜರ್ಸಿ ಹಾಕೊಂಡ್ ಕೂತಿದೀವಿ ಅಂತ. ಅಂಡ್ ಆಬ್ವಿಯಸ್ಲಿ ಅದು ಮಿನರ್ವಾ ಅಂದ ತಕ್ಷಣ ಎಮೋಷನ್ಸ್ ಎಲ್ಲ ತಿರ್ಗಾ ವಾಪಸ್ ಬರುತ್ತೆ. ಸೊ ಗೆದ್ದಿದ್ದು ಎಸ್. ಮೂಮೆಂಟು, ಪ್ರಮೋಷನ್ ಆಗಿದ್ದು ಅದೆಲ್ಲ ಸ್ವಲ್ಪ ಒಂಥರ ಚೆನ್ನಾಗಿದೆ. ಹುಡುಗರನ್ನು ನೋಡ್ಬಿಟ್ಟು ಲೆಟ್ ದೆಮ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಏನಾಗಿತ್ತು ಲಾಸ್ಟ್ ಇಯರ್ ಅಂತ. ಅದು ಒಂದು. ಅಂಡ್ ಏನಕ್ಕೆ ಈ ಲೀಗ್ದು ಹಾಕೊಂಡ ತಕ್ಷಣ ಇನ್ನೊಂದ್ ಸೈನ್ ಏನು ಅಂದ್ರೆ ಎಸ್, ವಿ ಆರ್ ಅಲ್ಲಿಗೆ ಬರ್ತದೆ. ವಿ ಆರ್ ಸ್ಟೆಪಿಂಗ್ ಇಂಟು ಕವರ್ ಮಾಡಿ. ಎಸ್. ಸೊ ಏನಕ್ಕೆ ವೈ ಆರ್ ವಿ ಮಿನರ್ವಾ ಟಿ ಶರ್ಟ್ ಹಾಕೊಂಡು ಏನಕ್ಕೆ ಕೂತಿದೀವಿ? ಏನ್ ವಾಟ್ ಆರ್ ವಿ ಡಿಸ್ಕಸಿಂಗ್? ವೇರ್ ಆರ್ ವಿ ಸ್ಟೆಪಿಂಗ್ ಇನ್ ಟು ನೌ? ವೇರ್ ಆರ್ ವಿ ಸ್ಟೆಪಿಂಗ್ ಇಂಟು? ಐ ಮೀನ್ ಎಲ್ಲರೂ ಗೆಸ್ ಮಾಡ್ತಾರೆ. ಐ ಥಿಂಕ್ ಮಹಾರಾಜ T20 ಎಲ್ಲಾ ಕಡೆ ನೋಡ್ತಾ ಇದೀವಿ. ಎಸ್ಪೆಷಲಿ ನಮ್ಮ ಕನ್ನಡ ಲೋಕಲ್ ಹ್ಯಾಂಡಲ್ಸ್ ಆಗಿರ್ಬೋದು, ರೆಸ್ಪೆಕ್ಟಿವ್ ಟೀಮ್ ಹ್ಯಾಂಡಲ್ಸ್ ಆಗಿರ್ಬೋದು, ಎಲ್ಲ ಗೇರಪ್ ಆಗ್ತಾ ಇದ್ದಾರೆ. ಚೆನ್ನಾಗಿ ಹ್ಮ್. ಟೀಮ್ಸ್ ಗಳೆಲ್ಲ ಮಾಡಾಗಿದೆ. 15th ಇಂದ ಎಸ್. ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ನಾವು ಎಸ್. ಹೌದು. ಈ ಹೋಲ್ ಇಂಟೆಂಟೇ ಶುರು ಮಾಡಿದ್ದು ಈ ಚಾನೆಲ್ ನಮ್ ಲೋಕಲ್ ಕ್ರಿಕೆಟ್ ಬಗ್ಗೆ ಮಾತಾಡಿ, ಸಮ್ ಲೋಕಲ್ ಟ್ಯಾಲೆಂಟ್ ಬಗ್ಗೆ ಮಾತಾಡಿ ಏನಾದ್ರು ವ್ಯಾಲ್ಯೂ ಆಡ್ ಮಾಡ್ಬೋದಾ ಅಂತ. ಸೊ ಇವಾಗ ಮಹಾರಾಜ T20 ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ವಿ ವಿಲ್ ಟಾಕ್ ಅಬೌಟ್ ಏನು ಮಹಾರಾಜ T20 ಅಂಡ್ ದೆನ್ ಮುಂಚೆ ಯಾವಾಗ ಸ್ಟಾರ್ಟ್ ಆಯ್ತು. ಯಾ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಆಲ್ ದಟ್. ಎಸ್. ಐ ಥಿಂಕ್ ನಿನ್ ಟಾಪಿಕ್ ಅಲ್ಲೇ ಸ್ಟಾರ್ಟ್ ಮಾಡಿದಿ. ಸೊ ಮಹಾರಾಜ T20 ಡೆಫಿನೆಟ್ಲಿ August 15th ಇಂದ ಸ್ಟಾರ್ಟ್ ಆಗ್ತದೆ. ಎಲ್ಲ ಕಾತರಿಂದ ಕಾಯ್ತಾ ಇದೀವಿ. ಒನ್ ಮೋರ್ ಫನ್ ಫೀಲ್ಡ್ ಲೋಕಲ್ ಲೆಗ್ ಆಫ್ ಮಿನಿ IPL ತರ ನಮ್ಗೆ ಚೆನ್ನಾಗಿರುತ್ತೆ. ಅಂಡ್ ಮೋರ್ ಎಕ್ಸೈಟೆಡ್ ಏನಕ್ಕೆ ಅಂತಂದ್ರೆ, ಈ ಹುಡುಗರು ಯಾರು ಆಡ್ತಾ ಇದಾರೋ ಸುಮಾರು ಜನ ಜೊತೆ ಆಡಿದೀವಿ. ಅವರು ಚಿಕ್ಕ ವಯಸ್ಸಿಂದ ಬೆಳೆದು ಅವ್ರು ಇವಾಗ ಆಡ್ತಾ ಇರೋದನ್ನ ಅವ್ರ ಜರ್ನಿನ ನೋಡಿದೀವಿ. ಸೊ ಅವ್ರ ಜೊತೆ ಜಾಸ್ತಿ ಕನೆಕ್ಟ್ ಆಗ್ತೀವಿ. ಅಂಡ್ ಲೈಕ್ ಬೇರೆ IPL ಅಲ್ಲಿ ಎಷ್ಟೋ ಸ್ಟಾರ್ಸ್ ಗಳ ಬಗ್ಗೆ ನಾವು ದೂರದಿಂದ ನೋಡ್ಬಿಟ್ಟು ಅವ್ರದ್ದು ಜರ್ನಿ ಬೇರೆಯವರಿಂದ ಕೇಳಿರೋದೇ ಹೊತ್ತು, ಈ ಹುಡುಗರದು ಸುಮಾರು ಜನದ ಜರ್ನಿ ವಿ ಹ್ಯಾವ್ ನಮ್ ಜರ್ನಿ ಇಟ್ಸ್ ಟುಗೆದರ್. ವಿ ಹ್ಯಾವ್ ಸೀನ್ ದೆಮ್ ಗ್ರೋ ಲಿಟ್ರಲಿ ವಾಟ್ ಆಲ್ ದೇ ಹ್ಯಾವ್ ಡನ್ ಅಂತ. ಸೊ ನನ್ಗಂತೂ ಐ ಆಮ್ ಮೋರ್ ಎಕ್ಸೈಟೆಡ್ ಫಾರ್ ದಿಸ್ ಎಪಿಸೋಡ್ ಅಂಡ್ ದ ಕಮಿಂಗ್ ಎಪಿಸೋಡ್ಸ್ ಟು ಟಾಕ್ ಅಬೌಟ್ ಆರ್ ಗೈಸ್. ಸೊ ವಿಲ್ ಸ್ಟಾರ್ಟ್ ಆಫ್. ಎಸ್, ಮಹಾರಾಜ T20. ಮಹಾರಾಜ T20 ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇದ್ರೆ, ಮಹಾರಾಜ T20 ಮುಂಚೆ ಇದು 2 years ಬ್ಯಾಕ್ ಇಂದ ಮಹಾರಾಜ T20 ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಮುಂಚೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ನಡೀತಾ ಇದ್ದಿದ್ದು ಟೂರ್ನಮೆಂಟ್. ಸೊ ದರ್ಶನ್, ಯಾವ್ದಪ್ಪ ನಿಂಗೆ ಕರ್ನಾಟಕ ಪ್ರೀಮಿಯರ್ ಲೀಗ್ ಫಸ್ಟ್ ಅರ್ಲಿ ಮೆಮೊರೀಸ್ ಯಾವಾಗ ಸ್ಟಾರ್ಟ್ ಆಗಿದ್ದು? ಅರ್ಲಿ ಮೆಮೊರೀಸ್ ಅಂದ್ರೆ ಲೆಟ್ಸ್ ಗೋ ಟು ಇನ್ಸೆಪ್ಷನ್. ಐ ಥಿಂಕ್ ಫ್ರೆಶ್ ಆಗಿತ್ತು ಅನ್ಸುತ್ತೆ. 2007 ಅಲ್ಲಿ ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ಶುರುವಾಗಿ ಅಂಡ್ ದೆನ್ ಇಂಡಿಯಾ ಗೆದ್ದ ಮೇಲೆ ಆ ಬೂಮ್ ಸ್ಟಾರ್ಟ್ ಆಯ್ತು T20 ಲೀಗ್ಸ್. ನಾವು ಆ T20 ಲೀಗ್ ನ ಮುಂಚೆ ಬರೀ ಇಂಗ್ಲಿಷ್ ಕ್ರಿಕೆಟ್ ಅಲ್ಲಿ ಅದೆಲ್ಲ ಕೇಳಿದ್ವಿ. ಎಲ್ಲೂ ನಮ್ಮ ಇಂಡಿಯಾ ಲೋಕಲ್ ಅಲ್ಲಿ T20 ಅನ್ನೋದು ಅಷ್ಟೊಂದು ಬೂಮಿಂಗ್ ಆಗಿರ್ಲಿಲ್ಲ. ಸೊ T20 ವರ್ಲ್ಡ್ ಕಪ್ ಗೆದ್ದ ತಕ್ಷಣ ಐ ಥಿಂಕ್ T20 ಕ್ರಿಕೆಟ್ ಸ್ಟಾರ್ಟೆಡ್ ಗೆಟಿಂಗ್ ದಟ್ ಕೈಂಡ್ ಆಫ್ ಹೈಪ್, ಅಟೆನ್ಷನ್ ಎಲ್ಲ ಶುರು ಆಯ್ತು. ಐ ಥಿಂಕ್ ಇಟ್ ವಾಸ್ ರಿಕ್ವೈರ್ಡ್. ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಷ್ಟೊಂದು ಹೈಪ್ ಸಿಕ್ಕಿದಾಗ ಲೋಕಲ್ ಅಲ್ಲೂ ಇಟ್ ವಾಸ್ ವೆರಿ ಮಚ್ ರಿಕ್ವೈರ್ಡ್. ಐ ಥಿಂಕ್ in that matter KCA ಗೆ we'll have to congratulate because they were the first association, if you have to say, to boldly come forward and then say ನಾವು ನಮ್ದೇ ಕರ್ನಾಟಕ ಅಲ್ಲಿ T20 ಲೀಗ್ ನ ಶುರು ಮಾಡ್ತೀವಿ ಅಂತ. ಐ ಥಿಂಕ್ 2009 ಅಲ್ಲಿ ವಿ ಸ್ಟಾರ್ಟೆಡ್ KPL, ಕರ್ನಾಟಕ ಪ್ರೀಮಿಯರ್ ಲೀಗ್. ಸೊ ಆ ಟೈಮಲ್ಲಿ ಇಟ್ ವಾಸ್ ಎ ಬೋಲ್ಡ್ ಮೂವ್. ವೇರ್ ವಿ ದಿ ಅರ್ಲಿ ಅಡಾಪ್ಟರ್ಸ್ ಅಂದ್ರೆ ಲೈಕ್ ಇವಾಗಂತೂ ಗೊತ್ತು ನಮ್ಗೆ, ತಮಿಳ್ನಾಡು ಸ್ಟಾರ್ಟ್ ಆಗಿದೆ, ಎಲ್ಲ ಸುಮಾರು ಕಡೆ ಅವ್ರದ್ದೇ ಸ್ಟೇಟ್ ಲೀಗ್ ಗಳಿದೆ. ವೇರ್ ವಿ ದಿ ಅರ್ಲಿ ಅಡಾಪ್ಟರ್ಸ್ ಆಫ್ಟರ್ IPL? Yes, definitely. I think one of the first state to start their own Premier League. Lot of controversies. ನನಗೆ ತಿಳಿದ ಮಟ್ಟಿಗೆ ಹೆಂಗ್ ಮಾಡ್ತಾರೆ ಪ್ರೀಮಿಯರ್ ಲೀಗ್ ಅಂದ ತಕ್ಷಣ
ಅದು ಬರೀ ಕರ್ನಾಟಕ ಪ್ಲೇಯರ್ಸ್ಗೆ ಆಗಿರ್ಬೇಕಾ ಅಂತನೂ ಕ್ವೆಶನ್ಸ್ ಬಂತು. ಹೆಂಗೆ ಬೇರೆ ಬೇರೆ ಸ್ಟೇಟ್ ಪ್ಲೇಯರ್ಸ್ ನ ಇನ್ಕ್ಲೂಡ್ ಮಾಡ್ಬೋದಾ, ಮಾಡ್ಬೇಕು, ತುಂಬಾ ವ್ಯೂಸ್ ಬಂತು, ಇಲ್ಲ ಅವ್ರಿಗೂ ಮಾಡ್ಬೇಕು, ಆಪರ್ಚುನಿಟಿ ಕೊಡ್ಬೇಕು ಅಂತ ತುಂಬಾ ಟಾಕ್ಸ್ ಬಂತು. ಕೊನೆಗೂ ದೇ ಆಲ್ ವೆರಿ ಫರ್ಮ್ ಆಗಿ ಡಿಸಿಷನ್ ತಗೊಂಡು, ಇಲ್ಲ ವಿ ವಿಲ್ ಸ್ಟಾರ್ಟ್, ನಮ್ ಲೋಕಲ್ ಟ್ಯಾಲೆಂಟ್ ನ ತಗೊಂಡ್ಬರ್ಬೇಕು, ನಮ್ದೇ ಆಗಿ ಆ KPL ಶುಡ್ ಆಬ್ವಿಯಸ್ಲಿ ಮೇಕ್ ದ ಮಾರ್ಕ್ ಅನ್ನೋ ತರ ಮಾಡಿ ವಿ ಸ್ಟಾರ್ಟೆಡ್ ಐ ಥಿಂಕ್ ಇನ್ 2009. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿತ್ತು. ಆಕ್ಚುಲಿ ಒಂದು ಕರೆಕ್ಷನ್ ಇದೆ, ಏನ್ ಗೊತ್ತಾ, 2009 ಅಲ್ಲಿ ಹೌದು KPL ಸ್ಟಾರ್ಟ್ ಆಗಿದೆ 2009 ಅಲ್ಲಿ. ಅಂಡ್ ಈವನ್ ಬಿಫೋರ್ 2007 T20 ವರ್ಲ್ಡ್ ಕಪ್ ಆಗೋಕ್ಕೂ ಮುಂಚೆ, this is some stat that I was reading, and I don't want to quote it wrong, so I'll read it out of the I will read it out of the page. So 2005 ಅಲ್ಲಿ there was something called as a Bradman T20 Cup, and ಅದು ಇನಿಷಿಯೇಟ್ ಮಾಡಿದ್ದೆ KC ಅವರು. ಸೊ BCCI IPL ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಬ್ರಿಜೇಶ್ ಪಟೇಲ್ ಅವರು ಸೆಕ್ರೆಟರಿ ಆಗಿದ್ದಾಗ ಬ್ರಾಡ್ಮನ್ ಕಪ್ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು 2005 ಅಲ್ಲಿ. ಆ 2005 ಅಲ್ಲಿ ಆ ಟೀಮ್ಸ್ ಯಾವ್ದಿತ್ತು ಅಂತ ಏನಾದ್ರು ಐಡಿಯಾ ಇದೆಯಾ? ವೇಗ್ಲಿ ಐ ಥಿಂಕ್ ಯಾರು ಆಡಿದ್ರು, ಯಾರ ಟೀಮ್ಸ್ ಇತ್ತು ಏನ? ಇಲ್ಲ, ಅಷ್ಟೊಂದು ಫಾಲೋ ಮಾಡಿರ್ಲಿಲ್ಲ. ನೀನ್ ಆಬ್ವಿಯಸ್ಲಿ ಬ್ರಾಡ್ಮನ್ ಕಪ್ ಅಂದ ತಕ್ಷಣ ಎಲ್ಲಾರ್ಗು ಯಾವ್ದಪ್ಪ ಅಂತ ಅದೇ ತರ ನನ್ ತಲೆಗೂ ಬಂತು. ಅಷ್ಟೊಂದು ಅವಾಗ T20 ನಾನು ಹೇಳಿದ್ನಲ್ಲ, T20 ಅವಾಗ ಇನ್ನು ಯಾರಿಗೂ ಗೊತ್ತಿರ್ಲಿಲ್ಲ. 2005 ಅಂದ್ರೆ ವಿ ವರ್ ಸ್ಟಿಲ್, ನಾನು ಇನ್ನೂ ಕಾಲೇಜಲ್ಲಿ ಇದ್ದೆ 2005 ಅಲ್ಲಿ. ಲೈವ್ ಫಾಲೋ ಮಾಡಿರೋದು ಆಗ್ತಾ ಇಲ್ಲ ನಂಗೆ. ರೀಸೆಂಟ್ ಆಗಿ ಇದ್ರ ಬಗ್ಗೆ ಓದ್ತಂದಾಗ ತಿಳ್ಕೊಂಡಿದ್ದು. ಇಂಟ್ರೆಸ್ಟಿಂಗ್, ದೇರ್ ಆರ್ ಟೀಮ್ಸ್. KSEL 11 ಅಂತ ಒಂದು ಟೀಮ್ ಇತ್ತು, ಏರ್ ಇಂಡಿಯಾ ಅದೊಂದು ಟೀಮ್ ಇತ್ತು, ಅದಾದ್ಮೇಲೆ CAB 11 ಅಂತ ಒಂದು ಟೀಮ್ ಇತ್ತು, ಕೆಂಪ್ಲಾಸ್ಟ್ ಅಂತ ಒಂದು ಟೀಮ್ ಇತ್ತು, ಅಂಡ್ ಬ್ರಾಡ್ಮನ್ 11 ಅಂತ ಟೀಮ್ ಇತ್ತು. ಸೊ ಇದಿಷ್ಟು ದೇರ್ ವರ್ ಅರೌಂಡ್ 7 to 8 ಮ್ಯಾಚಸ್ ದಟ್ ವರ್ ಪ್ಲೇಡ್. ಅಂಡ್ ಎಲ್ಲಾನು ಸ್ಟಾರ್ಟ್ ಆಗಿದ್ದು ನಮ್ಮ ಚಿನ್ನಸ್ವಾಮಿ ಬೆಂಗಳೂರಲ್ಲೇನೆ. T20 ಕ್ರಿಕೆಟ್ ಅಂದಿದ್ದು ಇನ್ಸೆಪ್ಷನ್ ಆಗಿದ್ದು ಇಲ್ಲಿ. ಅಂಡ್ ಎಸ್, ಅದ್ರಲ್ಲೂ ನಾನು ನೋಡ್ತಾ ಇದ್ದೆ ಸ್ಕೋರ್ಸು. ಒನ್ ಆಫ್ ದ ಮ್ಯಾಚ್ ಅದು ಸ್ಕೋರ್ ಲೈನ್ ಅವಾಗ ಎಲ್ಲಿ ಪ್ಲೇಯರ್ಸ್ ಲೈಕ್ ಬದ್ರಿನಾಥ್, ಸಂಜಯ್ ಬಂಗಾರು, ಅವಾಗ ಹೇಮಂತ್ ಬದಾನಿ, ಲಕ್ಷ್ಮೀಪತಿ ಬಾಲಾಜಿ, ಅಂಡ್ ಅಫ್ಕೋರ್ಸ್ ಅವರ ತಲಾ ಧೋನಿ ಅವರು ಆಡಿದ್ದಾರೆ. ಅವ್ರದ್ದು ಯಾವ್ದೋ ಒಂದು ಮ್ಯಾಚ್ ಸ್ಕೋರ್ಸ್ ನೋಡ್ತಾ ಇದ್ದೆ. ಅವಾಗೆಲ್ಲ 20 ಓವರ್ಸ್, ಇನ್ನ ಜನಕ್ಕೆ 20 ಓವರ್ಸ್ ಅಲ್ಲಿ ಎಷ್ಟು ಹೊಡಿಬೇಕು, ಏನ್ ಹೊಡಿಬೇಕು ಅಂತ ಗೊತ್ತಿರ್ಲಿಲ್ಲ. ಒನ್ ಆಫ್ ದ ಮ್ಯಾಚ್ ಬಿಟ್ವೀನ್ ಕೆಂಪ್ಲಾಸ್ ಮತ್ತೆ ಬ್ರಾಡ್ಮನ್ ಲೆವೆಲ್ಗೆ ಧೋನಿ ಆಡ್ತಾ ಇದ್ರು. ಅಂಡ್ ರಸಲ್ ಅರ್ನಾಲ್ಡೋ, ಶೋಯಿಬ್ ಮಲಿಕ್, ಕಮ್ರಾನ್ ಅಕ್ಮಲ್ ಅವರೆಲ್ಲಾನು ಆಡಿದ್ದಾರೆ ಆ ಮ್ಯಾಚ್. ಸೊ ಆ ಮ್ಯಾಚ್ ಅಲ್ಲಿ 20 ಓವರ್ಸ್ಗೆ ವೆನ್ ಕೆಂಪ್ಲಾಸ್ಟ್ ಸ್ಕೋರ್ಡ್ ಸಮ್ 132 ರನ್ಸ್, ಅದನ್ನ 135 ರನ್ಸ್ ನ 17.5 ಓವರ್ಸ್ ಚೇಸ್ ಮಾಡ್ತಾರೆ. ಫನ್ ಫ್ಯಾಕ್ಟ್ ಏನು ಅಂತಂದ್ರೆ, ವಿತ್ ಧೋನಿ ಓಪನಿಂಗ್ ದ ಇನ್ನಿಂಗ್ಸ್ ಅಂಡ್ ಹಿ ಸ್ಕೋರ್ಸ್ 91 ನಾಟ್ ಔಟ್ ಆಫ್ 61 ಬಾಲ್ಸ್, ಸ್ಕೋರಿಂಗ್ 6 sixes and 6 4. ಅವಾಗ್ಲೇ 150 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇದ್ರು. 2005 ಇದು. ಇನ್ನ T20 ಅಂದ್ರೆ ಏನು ಗೊತ್ತಿಲ್ಲ. 2005 ಅಂದ್ರೆ ಅವಾಗ he had stepped into international cricket. ಜಸ್ಟ್ ಸ್ಟೆಪ್ ಇಂಟು ಅನ್ಸುತ್ತೆ. ಎಲ್ಲ ಒಂಥರ ಹಳೆ ಲೆಜೆಂಡ್ಸ್. ಉಪ್ಪಲ್ ಚಂದನ ಅಂತೆ ಅವರು. KSEL 11 ಟೀಮ್ ನೋಡ್ತಾ ಇದ್ದೆ ಅವಾಗ KSEL 11 ಅಲ್ಲಿ ಆಡದಂತ ಪ್ಲೇಯರ್ಸ್ ಯಾರು ಅಂದ್ರೆ, ಒನ್ ಆಫ್ ಅವರ್ ಅಂಡರ್ 19 ಸ್ಟಾರ್ ಇಂಡಿಯಾಗ ಆಡಿದ್ದು ಯಾರಿರ್ಬೋದು ಗೆಸ್ ಮಾಡಪ್ಪ? ಕರ್ನಾಟಕ ಅಂಡರ್ 19 ನಮ್ಮ ಯಾರಪ್ಪ ಅದು, ಓಪನಿಂಗ್ ಬೌಲರ್ ಮತ್ತೆ ಓಪನಿಂಗ್ ಬ್ಯಾಟರ್. ಎಸ್, ನಿನ್ ಸ್ಕೂಲ್ ಮೇಟ್? ನನ್ ಸ್ಕೂಲ್ ಮೇಟ್, ಹೌದು. BHS ಅಲ್ಲಿ ಅವ್ರು ಸೆಂಟ್ ಜೋಸೆಫ್ ಅಲ್ಲಿ ಇದ್ರು, ಅದಾದ್ಮೇಲೆ BHS ಬಂದಿದ್ರು, ಒಟ್ಟಿಗೆ ಓದಿದ್ವಿ. ಗೌರವ್ ಧಿಮಾನ್. ಎಸ್, ನೈಸ್. ಅಂಡ್ ನಿನ್ ಹನುಮನ್ ನಗರ್ ಟೀಮ್ ಮೇಟ್ ಇದ್ರಪ್ಪ ಟೀಮ್ ಅಲ್ಲಿ, ಯಾರಿರ್ಬೋದು? ನಮ್ ಹನುಮನ್ ನಗರ್ ಟೀಮ್ ಮೇಟಾ ರಘುನಾ? ರಘು ಆಡಿದಾರ ಮ್ಯಾಚ್. ನೈಸ್. ಅವಾಗ ಅವರು ಇದ್ರು ಟೀಮ್ ಅಲ್ಲಿ. ಸೊ ವಿನಾಯಕ್ ಉತ್ತಪ್ಪ, BM ವಿನಾಯಕ್ ಉತ್ತಪ್ಪ, ಆಮೇಲೆ ವಿನಯ್ ಕುಮಾರ್,
ಚಂದ್ರಶೇಖರ್ ರಾಘವೇಂದ್ರ, ಬಾಲ್ಚಂದ್ರ ಕಿಲ್ಲು, ಚಿಪ್ಲಿ, ಬ್ಯಾರಿಂಗ್ಟನ್ ರೋಲೆಂಡ್ ಕ್ಯಾಪ್ಟನ್ ಆಗಿದ್ರು ಅವಾಗ. ಓ ಸೊ ಇಟ್ ಗೋಸ್ ಬ್ಯಾಕ್ ದಟ್ ಬ್ಯಾರಿಂಗ್ಟನ್ ರೋಲೆಂಡ್ ಅವರು ಅವಾಗ್ಲೂ ಪಾಪ T20 ಅಲ್ಲಿ 26 ಬಾಲಲ್ಲಿ 16 ರನ್ ಆಡಿದ್ರು. ಅವ್ರು ಎನಿವೇಸ್ ದ ನೆಕ್ಸ್ಟ್ ಡ್ರಾವಿಡ್ ಅಂತ ಹೆಸರು ಮಾಡಿದ್ದು ಅಂತ. ಸೊ ಎಕ್ಸಾಕ್ಟ್ಲಿ. ಸರ್ಪ್ರೈಸೇ ಇಲ್ಲ. ಸೊ 2009 ನನಗ್ ಜ್ಞಾಪಕ ಇರೋ 2009 ಅಲ್ಲಿ ಸ್ಟಾರ್ಟ್ ಆದಾಗ 2008 IPL ಸ್ಟಾರ್ಟ್ ಆಗಿ 2008 ಅಲ್ವಾ? 2008 ಐ ಥಿಂಕ್ ಸೊ. 2009 ಅಲ್ಲಿ ಹೆಸರುವಾಸಿ ಕರ್ನಾಟಕ ಇಂದ RCB ಆಡದಂತ ಈ KPL ಇಂದ ಎಮರ್ಜ್ ಆಗಿ ಬಂದಿದ್ ಪ್ಲೇಯರ್ ಯಾರಪ್ಪ ಇದುವರೆಗೂ ಆಡ್ತಾ ಇದಾರೆ? ಐ ಥಿಂಕ್ ಮನೀಶ್ ಪಾಂಡೆ. ಎಕ್ಸಾಕ್ಟ್ಲಿ, ಮನೀಶ್ ಪಾಂಡೆ. ಒಂಥರ ಆ ಟೈಮಲ್ಲಿ ನನಗೆ ಜ್ಞಾಪಕ ಇರೋದು T20ಗೆ ಅಂತಂದ್ರೆ ನನ್ಗೆ ಈಗ್ಲೂ ಜ್ಞಾಪಕ ಇದೆ. ಒನ್ ಆಫ್ ದ ಮ್ಯಾಚಸ್ ನಾನು ಹೋಗಿ ಅಲ್ಲಿ ನಾವೆಲ್ಲ ಆಡ್ತಾ ಇದ್ದ ಅಲ್ಲಿ ಚಿನ್ನಸ್ವಾಮಿ ಹೋಗಿ ನೋಡ್ತಾ ಇದೀನಿ, ಏನು ಥ್ರೋ ಡೌನ್ಸ್ ಆಗ್ತಾ ಇದ್ರೆ ಅವ್ರು ಹೊಡಿತಾ ಇದಾರೆ ಇದಕ್ಕೆ ಬೌಂಡ್ರಿ ಲೈನ್. ಆ ಬೋರ್ಡ್ಗಳು ಮುಂಚೆ ಎಲ್ಲ ಬೋರ್ಡ್ ಇಡ್ತಾ ಇದ್ರು ನೋಡಿ, ಇವಾಗೆಲ್ಲ LED ಬಂತು. ಮುಂಚೆ ಆ ಫ್ಲೆಕ್ಸ್ ಆಗಿ ಬೋರ್ಡ್ಗಳು ಇರೋರಲ್ಲ, ದಬ್ 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 ಅಂತ ಸೌಂಡ್. ಅವಾಗ್ಲಿಂದ ಆ ಪವರ್ 100 ಹೊಡೆದಿದ್ದು ಫಸ್ಟ್ IPL ಅಲ್ಲಿ. ಐ ಮೀನ್ ಫಾರ್ ಇಂಡಿಯನ್ ಟು ಸ್ಕೋರ್ ಅನ್ IPL century, Manish Pandey, and he still continued to play. That was in 2000. ಐ ಮೀನ್ ಮನೀಶ್ ಪಾಂಡೆ ಎಲ್ಲ ಮಾತಾಡ್ತೀವಿ ಇವಾಗ ಅವಾಗಿಂದ ಆಡ್ತಾ ಇದ್ದಾರೆ ಅಂತ. ಸಮ್ವೇರ್ he is like underrated within our Karnataka cricket ಅಲ್ಲಿ. The kind of ಅವ್ರ ಸ್ಟಾರ್ಟ್ ಸಿಕ್ಕಿದ್ದಾಗಿರ್ಬೋದು ಅಂಡ್ ದ ಲಾಂಗ್ ಕರಿಯರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ಎಸ್ಪೆಷಲಿ ಫಾರ್ ಕರ್ನಾಟಕ. ಐ ಥಿಂಕ್ he served like anything. So ಇನ್ನೂ ಆಡ್ತಾನೆ ಇದ್ದಾರೆ. So hats off to him. And what is he is getting fitter by the day, and our fielding ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ. ಚಾನ್ಸ್ ಇಲ್ಲ. ಐ ಥಿಂಕ್ ಮೈಸೂರಲ್ಲಿ ಯಾವ್ದೋ ಒಂದು ರಂಜಿ ಮ್ಯಾಚ್ ಅಲ್ಲಿ ಕ್ಯಾಚ್ ಹಿಡಿದಿದ್ದು ಅವಾಗೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ಇರ್ತಾ ಇರ್ಲಿಲ್ಲ. Seriously, one of the best catches he was flying. ಅದೆಲ್ಲೋ ಇಷ್ಟು ಮೇಲ್ಗಡೆ ಫ್ಲೈ ಮಾಡ್ತಾ ಇದ್ದಿದ್ದ ಅದಂತೂ. So every time we remember him, that ಒಂಥರ ಫೀಲ್ಡಿಂಗ್ ಅಂದ್ರೆ ಅದೇ ನಾಪ್ಕೊ ಬರುತ್ತೆ. So that is about Manish Pandey. 2009 ಅಲ್ಲಿ ಎಷ್ಟು ಟೀಮ್ ಇತ್ತು, ಏನೇನ್ ಟೀಮ್ ಇತ್ತು, ಏನಾದ್ರು some background around that? Number of teams, I think 6 teams ಇತ್ತು ಅನ್ಸುತ್ತೆ. Vaguely remember 8 teams ಇದ್ವು. 8 teams ಅವಾಗ 8 teams. ಯಾಕಂದ್ರೆ ಫಾರ್ಮ್ಯಾಟ್ ಐ ಥಿಂಕ್ IPL ತರಾನೇ ಮಾಡ್ಬೇಕು ಅಂತ 8 ಟೀಮ್ಸ್ ಏನೋ ಮಾಡಿದ್ರು ಅನ್ಸುತ್ತೆ. ನನಗೆ ನೆನಪಿರೋ ಟೀಮ್ಗಳು ಬಿಜಾಪುರ್ ಬುಲ್ಸ್, ಆಮೇಲೆ ಪ್ರಾವಿಡೆಂಟ್ ಇಂದ ಒಂದು ಟೀಮ್ ಇತ್ತು. ಪ್ರಾವಿಡೆಂಟ್ ಬ್ಯಾಂಗ್ಳೂರ್, ಕರೆಕ್ಟ್. ಅವರೇ ಗೆದ್ದಿದ್ದು ಫಸ್ಟ್ ಎಡಿಷನ್ ಆಫ್ KPL. ಅವರೇ ಗೆದ್ದಿದ್ದು. ಅಖಿಲ್ ಇದ್ರು ಅನ್ಸುತ್ತೆ ಅವಾಗ. ಆಮೇಲೆ ಎರಡು ಟೀಮ್ ಇತ್ತು ಬ್ಯಾಂಗ್ಳೂರ್ ಅಂತ. ಬ್ಯಾಂಗ್ಳೂರ್ ಬ್ರಿಗೇಡಿಯರ್ಸ್. ಕರೆಕ್ಟ್, ಬ್ಯಾಂಗ್ಳೂರ್ ಬ್ರಿಗೇಡಿಯರ್ಸ್. ಮೈಸೂರು ಟೀಮ್ ಒಂದು ಕಾಮನ್ ಅವಾಗಿಂದನು. ಮೈಸೂರು ಯುನೈಟೆಡ್. ಆಮೇಲೆ ಇಲ್ಲ, ಮೈಸೂರು ಯುನೈಟೆಡ್, ಬ್ಯಾಂಗ್ಳೂರ್ ಯುನೈಟೆಡ್, ಮೈಸೂರ್ ಮಹಾರಾಜಾಸ್, ಬೇರೆ ಏನೋ ಇತ್ತು. ಅದೊಂದು ಟೀಮ್. ಬಿಜಾಪುರ್ ಬುಲ್ಸ್ ಆಯ್ತು. ಅದ್ ಬಿಟ್ರೆ ಬೇರೆ ಯಾವ್ದಿತ್ತು? ಮಲ್ನಾಡ್ ಗ್ಲೇಡಿಯೇಟರ್ಸ್, ದಾವಣಗೆರೆ ಡೈಮಂಡ್ಸ್ ಫಸ್ಟ್ ಇಯರ್ ಇಂದಾನೇ ಇದ್ರ. ಬೆಳಗಾವಿ ಪ್ಯಾಂಥರ್ಸ್ ಇಸ್ ಎ ನೋನ್ ನೇಮ್, ಸೊ ಕಾಮನ್. ಶಾಮನೂರ್ ಜುವೆಲರ್ಸ್, ಕರೆಕ್ಟ್. ನೈಸ್. ಎಲ್ಲ ಒಂಥರ ಚೆನ್ನಾಗಿದೆ ನೆನ್ಪು ಮಾಡ್ಕೊಳಕ್ಕೆ ಹಳೆ ಟೀಮ್ಗಳು. ಸೊ ನೀನ್ ಏನಾದ್ರು ಟ್ರೈ ಮಾಡಿದ್ಯಾ KPLಗೆ? ಡೆಫಿನೆಟ್ಲಿ. ಐ ಮೀನ್ ನಮ್ಗೆ ಯಾವ್ದೇ ಸೆಲೆಕ್ಷನ್ಸ್ ಆದ್ರೂ ಒಂಥರ KCB ತವ್ರ ಮನೆ ಇದ್ದಂಗೆ. ಸೊ ಅವಾಗ ಐ ಥಿಂಕ್ ಮಲ್ಟಿಪಲ್ ಟೀಮ್ಸ್ ಸೆಲೆಕ್ಷನ್ಸ್ಗೆಲ್ಲ ಕರೀತಾ ಇದ್ರು. ದೇರ್ ವರ್ ಲೈಕ್ಸ್ ಆಫ್ ಐ ಥಿಂಕ್ ಆ ಟೈಮಲ್ಲಿ IPLಗೂ ಸೆಲೆಕ್ಷನ್ಸ್ ಮಾಡ್ತಿದ್ರು ಅನ್ಸುತ್ತೆ. ಸ್ವಲ್ಪ ಬೂಮಲ್ಲಿ ಇತ್ತು. ಕ್ರೆಗ್ ಚಾಪಲ್ ಎಲ್ಲ ಬಂದಿದ್ರು, ಐ ಥಿಂಕ್ ರಾಜಸ್ಥಾನ್ ರಾಯಲ್ಸ್ಗೆ ಮಾಡೋವಾಗ ಅಂತ. ಸೊ ಅದೆಲ್ಲ ಹೋಗಿ ಸುಮ್ನೆ ಅಟೆಂಡ್ ಮಾಡಿದ್ವಿ. ಯಾರು ಐ ಮೀನ್ ಫಾದರ್ ವಾಟ್ ಗೋಸ್.
ಓಕೆ. ಸೊ ನನಗೆ KPL ಟೀಮು ಬಿಜಾಪುರ್ ಬುಲ್ಸ್ಗೆ KCA ಬಿ ಅಲ್ಲಿ ಸೆಲೆಕ್ಷನ್ಸ್ ಕರೆದಿದ್ದು. ಅವಾಗ ನೆನ್ಪು. ಮಾಮೂಲಿ ಅದಕ್ ಮುಂಚೆನೂ ನಾವು ಝೋನಲ್ಸ್ಗೆ ಯಾವ್ದೇ ಏಜ್ ಡಿವಿಷನ್ ಅಲ್ಲೂ KCA ಬಿ ಲೇ ಹೋಗಿ ಸೆಲೆಕ್ಷನ್ಸ್ ಎಲ್ಲ ಕೊಡ್ತಿದ್ದು. ಆಸ್ ಯೂಶುವಲ್ ಏಜ್ ಲೆವೆಲ್ ಅಲ್ಲಿ ಎಷ್ಟು ಜನ ಇರ್ತಿದ್ರು ಅದಕ್ಕಿಂತ ಡಬಲ್ ಇಲ್ಲಿ KPL ಬಂದಿದ್ದಾರೆ ಅಂದ್ರೆ ಎಲ್ಲ ಒಳ್ಳೆ ಫಿಶ್ ಮಾರ್ಕೆಟ್ ತರ ಎಲ್ಲಾರು ತುಂಬಿಕೊಂಡಿದ್ದಾರೆ. ಏನಪ್ಪಾ ಹಿಂಗೆ ಅಂತ ಹೋದ್ವಿ. ಆಬ್ವಿಯಸ್ಲಿ ಸೇಮ್ ಫಾರ್ಮ್ಯಾಟ್, ಬನ್ನಿ ಯಾರು ಬ್ಯಾಟ್ಸ್ಮನ್ ಬೌಲರ್ಸ್ ಕೀಪರ್ ಎಲ್ಲ ಹೇಳಿದ್ರು. ಸರಿ ಅಂತ ನಾನು ಬ್ಯಾಟಿಂಗ್ ಆಬ್ವಿಯಸ್ಲಿ ಅವಾಗ ಓಪನಿಂಗ್ ಆಡ್ತಾ ಇದ್ದಿದ್ರಿಂದ ಬ್ಯಾಟ್ಸ್ಮನ್ ಅಂತೆಲ್ಲ ಓಕೆ ಅಂತ ಹೋಗಿ ಆಡದೆ. ಒಂದ್ 3 ಬಾಲ್ ಆಡ್ದೆ. ಸ್ಟಡಿ ಆಗಿ ಆಡಿದ್ದು. ಆಬ್ವಿಯಸ್ಲಿ T20 ಆ ಟೈಮಲ್ಲಿ ಏನ್ ಸ್ಟಡಿ ಆಗಿ ಆಡ್ತೀರಿ? 3 ಬಾಲಲ್ಲಿ ಯು ಮೇ ನಾಟ್ ಬಿ ಏಬಲ್ ಟು ಜಡ್ಜ್ ಆಲ್ಸೋ. ಬಟ್ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು. ಡಿಫ್ರೆಂಟ್ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ರು ಅವಾಗ್ಲೇನೆ. ಇವಾಗ ನಾವು ಸ್ಕೌಟಿಂಗ್ ಟೀಮು ಎಲ್ಲ ಹೇಳ್ತೀವಲ್ಲ, ಆಗ್ಲೇ ಡಿಫ್ರೆಂಟ್ ಏನು ಯಾವ ತರ ಚೆಕ್ ಮಾಡ್ಬೇಕು. ಬೌಲರ್ಸ್ಗೆ ಒಂದ್ ನೆಟ್ಸ್ ಇತ್ತು. ಬೌಲರ್ಸ್ಗೆ ಏನು ಅಂತ ಗೊತ್ತಿಲ್ಲ, ಒಂದ್ ದಾರ ಕಟ್ಬಿಟ್ಟು ಮೇಲ್ಗಡೆ ಆರ್ ಬಾಲ್ 6 to 8 ಬಾಲ್ಸ್ ಏನೋ. ಈ 6 to 8 ಬಾಲ್ಸ್ ಅಲ್ಲಿ 2 ಬಾಲ್ ಮುಂದೆ ಹಾಕ್ಬೇಕು, 2 ಬಾಲ್ ಯಾರ್ಕರ್ ಹಾಕ್ಬೇಕು, 2 ಬಾಲ್ ಬೌನ್ಸರ್ ಹಾಕ್ಬೇಕು, ಆ ದಾರಕ್ಕಿಂತ ಮೇಲೆ ಹೋಗ್ಬೇಕು. ಸೊ ಆ ತರ ದೇ ಹ್ಯಾಡ್ ಸಮ್ ಸ್ಟ್ರಾಟಜಿ ಆನ್ ಹೌ ಇಟ್ ಹ್ಯಾಸ್ ಟು ಬಿ ಡನ್, ಎಸ್ಪೆಷಲಿ ಬೌಲರ್ಸ್ಗೆ. ಅದು ತುಂಬಾ ನೆನಪಿದೆ ನಂಗೆ. ಸೊ ಆ ತರ ನಮ್ ರಮಣ ಇದ್ದ ಬಿಜಾಪುರ್ ಬುಲ್ಸ್ ಆ ಸೆಲೆಕ್ಷನ್ ಇದ್ರಲ್ಲಿ. ಅವ್ನ್ ಮಾಮೂಲಿ ಗೊತ್ತಲ್ಲ, ಬಂದ್ ಡಮಾಲ್ ಅಂತ. ಐ ಥಿಂಕ್ ಲೋಕಲ್ ಇದ್ರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ರಮಣ ಅಂದ್ರೆ. ಲೈನ್ ಎಲ್ಲಾ ಬಾಲ್ ಅದ್ರ ಮೇಲೆ ಹಾಕಿರ್ತಾನೆ ಅನ್ಸುತ್ತೆ ರಮಣ. ಸೀರಿಯಸ್ಲಿ ಅವನು ವೈಲ್ ಬ್ಯಾಟ್ಸ್ಮನ್ ಇಂದ ಎಲ್ಲ ಬೌಲಿಂಗ್ ಮಾಡಿಸ್ತಾ ಇದ್ರು. ಆಮೇಲೆ ಇವೆಂಚುಲಿ ಬ್ಯಾಟಿಂಗ್ ಕಡೆ ಬಂದ್ವಿ. ಹಿಂಗೆ ನಡೀತಾ ಇತ್ತು. ಒಂದ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಐ ಥಿಂಕ್ ಹಿಸ್ ನೇಮ್ ಇಸ್ ಪ್ರವೀಣ್ ಅನ್ಸುತ್ತೆ. ನೋಡಿರ್ತೀಯ ನೀನು. ಐ ಥಿಂಕ್ ಸುದೀಪ್ ಜೊತೆ ಕುಳ್ಳಕ್ಕೆ ಓಡಾಡ್ತಾ ಇರ್ತಾರ. ಈ ನೋಡಿದ್ರೆ ಗೊತ್ತಾಗುತ್ತೆ. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಪ್ರವೀಣ್ ಅನ್ಸುತ್ತೆ. ಬ್ಯಾಟಿಂಗ್ ಆಡಕ್ ಬಂದ್ರು. ಎಲ್ಲ ಜೋರ್ದು ಫಾಸ್ಟ್ ಬೌಲರ್ಸ್ ಎಲ್ಲ ಆಗ್ತಿದ್ದಾರೆ. ದಟ್ ಇಸ್ ದ ಫಸ್ಟ್ ಟೈಮ್ ಲೋಕಲ್ ಅಲ್ಲಿ ನಾನು ಆ ಪ್ರವೀಣ್ ಬ್ಯಾಟಿಂಗ್ ಆಡಿದ್ನ. ರಮಣನ್ಗೆ ಆ ಕಡೆ ನೆಟ್ಸ್ ಅಲ್ಲಿ ಮಾಡೋವಾಗ ಜೋರಾಗಿ ಆಗ್ತಾ ಇದ್ದ. ಕೂಪೆಲ್ಲ ಹೊಡೆದ್ಬಿಟ್ಟ ಬಂದು ಕುತ್ಕೊಂಡು. ಸೊ ರಮಣ ಫುಲ್ ಶಾಕ್, ಯಾರಪ್ಪ ಇದು ಹಿಂಗೆಲ್ಲ. ಸೊ ಅಂಡ್ ದಟ್ ಇಸ್ ವಾಟ್ ಐ ಥಿಂಕ್ captured most of them's moment. I think eventually he was there in Bijapur Bulls team ಅಲ್ಲಿ ಇದ್ರು. ಬಟ್ ಆ ಟೈಮ್ ಅಲ್ಲಿ ಅನ್ಆರ್ಥೋಡಾಕ್ಸ್ ಲೋಕಲ್ ಅಲ್ಲಿ ನೋಡಿದ್ದು. ಐ ಥಿಂಕ್ ದಟ್ ವಾಸ್ ದ ಗೈ ಅಂಡ್ ಇಟ್ ವಾಸ್ ರಿಕ್ವೈರ್ಡ್ ಆ ಟೈಮ್ ಅಲ್ಲಿ. ಅಲ್ಲಿಂದನೇ ಇನ್ಸೆಪ್ಷನ್ ಆಗಿ ಇವಾಲ್ವ್ ಆಗಿದೆ ಗೇಮ್. ಬಟ್ ಇಟ್ಸ್ ಗುಡ್ ಟು ಗೋ ಬ್ಯಾಕ್ ಅಂಡ್ ಕೈಂಡ್ ಆಫ್ ತಿರ್ಗಾ ರಿಮೆಂಬರ್ ಮಾಡ್ಕೊಳ್ಳೋ. ಕರೆಕ್ಟ್. ಸೊ 2009 ಇಂದ ಸ್ಟಾರ್ಟ್ ಆಗಿ ಆಮೇಲೆ ಮಧ್ಯ ಕೋವಿಡ್ ಇನ್ನೊಂದ್ 2 ದಿನ ಬೇರೆ ಏನೋ ಇಶ್ಯೂಸ್ ಇಂದ ಸ್ಟಾಪ್ ಆಗಿತ್ತು. ಐ ಥಿಂಕ್ 2 years ಬ್ಯಾಕ್ ಅದನ್ನ ರೀಬ್ರ್ಯಾಂಡ್ ಮಾಡಿ ಮಹಾರಾಜ T20 ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಮಹಾರಾಜ T20 ಸ್ಟಾರ್ಟ್ ಮಾಡಿ ಇವಾಗಿರೋ ಟೀಮ್ಗಳ ಹೆಸರು ಆಮೇಲೆ ಓನರ್ಸ್ ಎಲ್ಲ ಆಬ್ವಿಯಸ್ಲಿ ಇದರ ನಾಟ್ ಡಿಫ್ರೆಂಟ್. ಐ ಥಿಂಕ್ ಮೈಸೂರದವರು ಸೈಕಲ್, ಅವಾಗ್ಲೂ ಸೈಕಲ್ ಅಗರಬತ್ತಿ ಅವರೇ ಇದ್ರ ಮಹಾರಾಜಸ್ ಇದ್ದಾಗ? ಹೌದು they were always, I guess. ಕರೆಕ್ಟ್. ಓಕೆ. ಸೊ ಸೈಕಲ್ ಅಗರಬತ್ತಿ ಮೈಸೂರು ವಾರಿಯರ್ಸ್ ಅಂತ ಇವಾಗ ಮುಂಚೆ ಮಹಾರಾಜಸ್ ಏನಿದ್ರು ಅದೆಲ್ಲ ಇದೆ. ಫಸ್ಟ್ ಎಡಿಷನ್ ಆಫ್ ಮಹಾರಾಜ T20 ಐ ಥಿಂಕ್ ಗುಲ್ಬರ್ಗಾ ಮಿಸ್ಟಿಕ್ಸ್ ಗೆದ್ದಿದ್ದು. ಲಾಸ್ಟ್ ಇಯರ್ ಹುಬ್ಳಿ ಟೈಗರ್ಸ್. ಎಸ್, ಹೌ ಕ್ಯಾನ್ ವಿ ಫರ್ಗೆಟ್ ಹುಬ್ಳಿ ಟೈಗರ್ಸ್. ಏನಕ್ಕೆ ಹೌ ಕ್ಯಾನ್ ವಿ ಫರ್ಗೆಟ್ ಅಂತಂದ್ರೆ ಮನೀಶ್ ಪಾಂಡೆ ಒಂದು, ಐ ಥಿಂಕ್ ದ ಬೌಲರ್ಸ್ ಡಿಡ್ ಇಟ್ ಫಾರ್ ದೆಮ್ ಲಾಸ್ಟ್ ಇಯರ್ ಮೋರ್ ದನ್ ದ ಬ್ಯಾಟರ್ಸ್. And there was one standout bowler whom we have watched in close proximity. Aapka idya yaru anta? Oh yes, Manwant Kumar L, the young sensation of Karnataka. ಹೌದು, ಬೇಸ್ ಪ್ರೈಸ್ ಓಡ್ತಾನೆ ಹುಡುಗ, ಮೈಸೂರು ಹುಡುಗ. RBNCC ಕಿಂಗ್ ಮೈಸೂರಲ್ಲಿ ಆಡ್ತಾನೆ. ಇಲ್ಲಿ ಸೆಕೆಂಡರಿ ಝೋನ್ ಬೆಂಗಳೂರಿಗೆ. ಅವ್ರ ಅಣ್ಣ ಹೇಮಂತ್ ಅನ್ನೋರು ಜುಪಿಟರ್ಸ್ ನಮ್ಮ ಟೀಮ್ ಆಡ್ತಾ ಇದ್ರು. ಒಂದು ಸೇಮ್ ಇಯರ್ ಐ ಥಿಂಕ್ ಅವ್ನು ಜವಾನ್ಸ್ ಆಡ್ತಾ ಇದ್ದ ಅನ್ಸುತ್ತೆ. ಹೌದು, ಅವನ್ ಜವಾನ್ಸ್ ಆಡ್ತಿದ್ದ. ಹೇಮಿ ವಾಸ್ ಪ್ಲೇಯಿಂಗ್ ಫಾರ್ ಜುಪಿಟರ್ಸ್. ನಾವು ಯಾವ್ದು ಆದಿತ್ಯ ಗ್ಲೋಬಲ್ ಅಲ್ಲಿ ಇನ್ನೂ ನೆನಪಿದೆ, ಬೌಲಿಂಗ್ ಹಿಂದೆ ಕಡೆ ನಿಂತ್ಕೊಂಡು ನೋಡ್ತಾ ಇದ್ವಿ ನಾವು.
ನಮ್ಮ ಐ ಚಿರಾಗ್ ಥಿಂಕ್ ನಾಯಕ್ ಯಾ ಕರೆಕ್ಟ್ ಚಿರಾಗ್ ವಾಕ್ ನಾಯಕ್ ಮಾಡ್ಕೊಂಡು ಅವಾಗ ಹೋಗ್ಬಿಟ್ಟು. ಚೆನ್ನಾಯ್ತು. ಹ್ಮ್ ಎಸ್ ಎಸ್ ಎಸ್. ಸೊ ಖುಷಿ ಆಗತ್ತೆ ಅಂತ ಒಂಥರ ಹುಡುಗ ಓದಿ he was awarded emerging player of the year and he also picked 22 wickets in the entire season. ಮೇನ್ ಸುಮಾರು ಜನ ಬೇರೆ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದ್ರು he did his part really well. ಆ ಕಾನ್ಫಿಡೆನ್ಸ್ ಅವನ್ಗೆ ಇನ್ಫ್ಯಾಕ್ಟ್ ಅಂಡರ್-19 ಲಾಸ್ಟ್ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ಇನ್ ಸ್ಟೇಟ್ ಟೀಮನ್ನು ಗೆಲ್ತು. ಸೊ ಅದ್ರಲ್ಲೂ he featured in it. ಅಂಡರ್-19 ಅಂಡರ್-23 19 ಅನ್ಸುತ್ತೆ. ಮೇ ಬಿ ಅದ್ ಲಾಸ್ಟ್ ನಾನು once I moved, I think I have lost some touch on under-19 under-22. Yeah. ಬಟ್ ಎನಿವೇಸ್ but amazing talent. ಕರ್ನಾಟಕ ಗೆಲ್ತು. ಕರ್ನಾಟಕ ಯಾಕಂದ್ರೆ ಎರಡು ಲಾಸ್ಟ್ ಇಯರ್ ವಾಸ್ ಲೈಕ್ ಡ್ರೀಮ್ ರನ್. ಅಂಡರ್-14 ಕರ್ನಾಟಕ ಗೆಲ್ತು, ಅಂಡರ್-16 ಒಂದೇ ಬಿಟ್ಟು ಅಂಡರ್-14 ಅಂಡರ್-19 ಅಂಡರ್-23 ಎವ್ರಿಥಿಂಗ್ ಕರ್ನಾಟಕ ಒನ್ ಲಾಸ್ಟ್ ಇಯರ್. 23-24 was a great year. So yeah, he featured in one of the 19 or 23 now, and can't remember on top of my head. And with that performance of his, ಈ ವರ್ಷ he was retained for Hubli Tigers. So ಎಲ್ಲಾ ಟೀಮ್ ಅಲ್ಲೂ 4 ಜನ ರಿಟೆನ್ಷನ್ ಇದೆ, ಪಾಲಿಸಿ ಇದೆ ಅಂದಾಗ ಮನ್ವಂತ್ was obviously retained because of his performance. Yep. ಇನ್ನೇನು ಲಾಸ್ಟ್ ಇಯರ್ ಮ್ಯಾಚ್ ಗೆಲ್ದು ಏನಾದ್ರು something else that you remember that you want to talk about? Last year I think ನೀ ಹೇಳ್ದಂಗೆ ಹುಬ್ಳಿ ಟೈಗರ್ಸ್ bowling ಇಂದ obviously ಗೆದ್ರು, but I was keenly looking at some of the previous year ಅಲ್ಲಿ LR ಚೇತನ್ ಆಗಿರ್ಬೋದು, and then ರೋಹನ್ ಪಾಟೀಲ್ ಅವರೆಲ್ಲ ತುಂಬಾ ನೇಮ್ ಮಾಡಿದ್ರು. ಸೊ ಐ ವಾಸ್ ಕೀನ್ಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ದೆಮ್ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅಂತ. ನಾಟ್ ದಟ್ ಚೆನ್ನಾಗಿ ಮಾಡಿಲ್ಲ ಅಂತಲ್ಲ, ಬಟ್ ಅದೇ ದಟ್ ಇಸ್ ಅನದರ್ ಕ್ವೆಶ್ಚನ್ ಐ ಥಿಂಕ್ ಅಲ್ವಾ ಇವಾಗ್ಲೂ. ದಟ್ ವಾಸ್ ರನ್ನಿಂಗ್ ಇನ್ ಮೈ ಮೈಂಡ್ ಇವಾಗ್ಲೂ ಕೂಡ. ಸೊ ಲಾಸ್ಟ್ ಟೈಮ್ ಯಾರಾದ್ರೂ ಇವಾಗ ಚೆನ್ನಾಗಿ ಆಡ್ದೋರು, ವಾಟ್ ಹ್ಯಾಪನ್ಸ್ ಟು ದೆಮ್ ನೆಕ್ಸ್ಟ್ ಟೈಮ್? ಸೊ ಬಿಕಾಸ್ ದ ಸ್ಟ್ಯಾಂಡರ್ಡ್ ಅಥವಾ ಬೆಂಚ್ ಮಾರ್ಕ್ ಜಾಸ್ತಿ ಆದ ತಕ್ಷಣ are we losing or are they losing out? And then ಪ್ರೆಷರ್ ಹಾಕೊಂತ ಇದಾರ ಏನೋ ಗೊತ್ತಿಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಈ ಸತಿ ಮನ್ವಂತ್ ಹೆಂಗ್ ಆಡ್ತಾರೆ ಅನ್ನೋದು ಎಲ್ಲಾರು ಅವ್ರ ಮೇಲೆ ಕಂಡಿರುತ್ತೆ, ಬಿಕಾಸ್ ಅವರ ನೇಮ್ ಮಾಡಿದ್ದಾರೆ. ಐ ಥಿಂಕ್ ಹಿ ಹಸ್ ಗಾಟ್ ದಟ್ ಆಲ್ ರೌಂಡ್ ಎಬಿಲಿಟಿ. ಬಟ್ ಇವರಿಬ್ರು ಎಲ್ಲೋ ಆ ಲಾಸ್ಟ್ ಟೈಮ್ ಮಾಡಿದಷ್ಟು ಪ್ರೀವಿಯಸ್ ಟೈಮ್ ಮಾಡಿದಷ್ಟು ಲಾಸ್ಟ್ ಟೈಮ್ ಬರ್ಲಿಲ್ಲ. ಸೊ ನಂಗೆ ಹಂಗ ಅನಿಸ್ತು. ವಾಟ್ ಡು ಯು ಥಿಂಕ್ ಅಬೌಟ್ ಇಟ್? ಯಾ ಡೆಫಿನೆಟ್ಲಿ ಐ ಥಿಂಕ್ ಫಸ್ಟ್ ಇಯರ್ದು ಗುಲ್ಬರ್ಗಾ ಮಿಸ್ಟಿಕ್ಸ್ ಗೆಲ್ಲಕ್ಕೆ ಮೇನ್ ಕಾರಣ ಇದ್ದಿದ್ದೆ ಅವರು ಟಾಪ್ ಆರ್ಡರ್ ಅಲ್ಲಿ ರೋಹನ್ ಪಾಟೀಲ್ ಎಲ್ಲ, ಮತ್ತೆ ಇನ್ನೊಂದ್ ಕಡೆ ಬೆಂಗಳೂರು ಬ್ಲಾಸ್ಟರ್ಸ್ಗೆ LR ಚೇತನ್ ಆಡ್ತಾ ಇದ್ದು. ಇನ್ಫ್ಯಾಕ್ಟ್ ಅಲ್ಲಿಂದ ಐ ಥಿಂಕ್ ಬೋತ್ ಆಫ್ ದಮ್ ಗಾಟ್ ಪಿಕ್ ಟು ಸೈಯದ್ ಮುಸ್ತಾಕ್ ಅಲಿ ಆಸ್ ವೆಲ್, ವೇರ್ ಅಲ್ಲೂ ಅಷ್ಟೊಂದೇನು ಅವ್ರದ್ದು ಪರ್ಫಾರ್ಮೆನ್ಸ್ ಇರ್ಲಿಲ್ಲ. ಏನಕ್ಕೆ ಆಗ್ತಾ ಇಲ್ಲ ಅನ್ನೋದು ಸ್ಟಿಲ್ ಎ ಕ್ವೆಶ್ಚನ್ ಮಾರ್ಕ್. ವೈಲ್ ದೇ ಆರ್ ಸ್ಟಿಲ್ ಇನ್ ದ ಮಿಕ್ಸ್ ಆಫ್ ಥಿಂಗ್ಸ್. We are hoping that they get better with it. One interesting ಇನ್ನೊಂದು ಫ್ಯಾಕ್ಟ್ ಓದಿದ್ ಏನು ಅಂತಂದ್ರೆ, ಈಗ ಮುಂಚೆ ಎಲ್ಲ, ಸೊ ಇಫ್ ಯು ರಿಮೆಂಬರ್ 2009 ಅಲ್ಲಿ KPL ಸ್ಟಾರ್ಟ್ ಆದಾಗ ಎಲ್ಲೆಲ್ಲಿ ನಡೀತಾ ಇತ್ತು ಅಂತ, ಇಟ್ಟು ಮೈಸೂರಲ್ಲಿ ಮ್ಯಾಚ್ ನಡೆಯೋದು, ಹುಬ್ಳಿಯಲ್ಲಿ ಮ್ಯಾಚ್ ನಡೆಯೋದು. ಸೊ ದೇರ್ ವರ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ ಮ್ಯಾಚ್ ನಡೆಯೋದು. ಇವಾಗ ಏನಾಗಿದೆ ಅಂದ್ರೆ, ಚಿನ್ನಸ್ವಾಮಿ ನಾವು IPL ನೋಡ್ತಾ ಇದೀವಿ. ಚಿನ್ನಸ್ವಾಮಿ ಇಸ್ ನೋನ್ ಫಾರ್ ಲೈಕ್ ನಿಮ್ಗೆ ರನ್ಸ್, ಹೈ ಸ್ಕೋರಿಂಗ್ ಗೇಮ್ಸ್, ದೋ ದೇ ಸೇ ಸ್ಮಾಲರ್ ಬೌಂಡ್ರಿ ಅಂತ, ಬಟ್ ವಿ ನೋ ದ ಪಿಚ್ ಹಂಗೆ ಇದೆ, ಬ್ಯಾಟರ್ಸ್ ಮೋರ್ ಅಸಿಸ್ಟ್ ಇದೆ ದಾನ್ ಸ್ಪಿನ್ನರ್ಸ್ ಅಂತ. ಸೊ ಲಾಸ್ಟ್ ಇಯರ್ ಇಂದ ಇವಾಗ ಅದೇನಾಗಿದೆ, ಸಿನ್ಸ್ ಇವಾಗ ಏನಕ್ಕೆ ಇದೇ ಟೈಮಲ್ಲಿ ಮಳೆ ಇದ್ರೂನು ಏನಕ್ಕೆ ಇದೇ ಟೈಮಲ್ಲಿ ಕಂಡಕ್ಟ್ ಮಾಡ್ತಾರೆ ಮಹಾರಾಜ T20 ಅಂದ್ರೆ, ಸ್ಟಾರ್ ಅವರು ಎಲ್ಲಾರ್ಗು ಚಾನಲ್ ರೈಟ್ಸ್ ಒಂದ್ ಸ್ಪೆಸಿಫಿಕ್ ಟೈಮಲ್ಲಿ ಕೊಟ್ಟಿರ್ತಾರೆ. TNPL ಗೆ ಇದೇ ವಿಂಡೋ ಇರೋದು, KPL ಗೆ ಇದೇ ವಿಂಡೋ ಇರೋದು ಬ್ರಾಡ್ಕಾಸ್ಟ್ ಆಗ್ಬೇಕು ಅಂತಂದ್ರೆ. ಸೊ ಎಲ್ಲೋ ಅದು ನಮ್ಗೆ ಈ ಟೈಮಲ್ಲಿ ಬ್ರಾಡ್ಕಾಸ್ಟ್ ಆಗ್ಬೇಕು. ಚಿನ್ನಸ್ವಾಮಿಲಿ ನಮ್ಗೆ ಆ ಫೆಸಿಲಿಟಿ ಇದೆ, ವೇರ್ ಏನೇ ಮಳೆ ಬಂದ್ರು ಮ್ಯಾಚ್ ಅಂತೂ ನಡೆಸ್ತೀವಿ ಅನ್ನೋ ಇದು ಏನಂತಾರೆ ಅದಕ್ಕೆ,
ವಾಟರ್ ವಾಟರ್ನ ಸಕಿಂಗ್. ಸೋಕ್ ಮಾಡೋಕ್ಕೆ ನನ್ನ ಟೆಕ್ನಾಲಜಿನ. ಸೊ ಅದು ಇದೆ. ಅಂಡ್ ಬ್ರಾಡ್ಕಾಸ್ಟರ್ಸ್ಗೂ ಚಿನ್ನಸ್ವಾಮಿಲಿ ಈಸಿ ಬ್ರಾಡ್ಕಾಸ್ಟ್ ಮಾಡಕ್ಕೆ ಏನಾದ್ರು ಬರೀ ಚಿನ್ನಸ್ವಾಮಿಲೇ ಮ್ಯಾಚ್ ಆಗ್ತದೆ. ಚಿನ್ನಸ್ವಾಮಿಲಿ ಚೆನ್ನಾಗ್ ಆಡಿದವರು ಅಲ್ಲೇ ಆಡ್ಕೊಂಡಿರೋರು when they are put against some other challenging pitches and probably more challenging. I'll not say that obviously Karnataka has a great bunch of players. ಚಾಲೆಂಜಿಂಗ್ ಪಿಚ್ಚು ಇನ್ನ ಬೇರೆ ವೆರೈಟಿ ಆಫ್ ಬೌಲರ್ಸ್ ಹಾಕಿದಾಗ ಅವ್ರದ್ದು ಪರ್ಫಾರ್ಮೆನ್ಸ್ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಮಾಡಕ್ ಆಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಐ ಥಿಂಕ್ ವೆರಿ ಗುಡ್ ಪಾಯಿಂಟ್. ಸೊ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ನಾವು ಸರ್ಟನ್ ಮ್ಯಾಚಸ್ ಅಲ್ಲಿ ನೋಡಿದೀವಿ, ನಾಟ್ ಓನ್ಲಿ ಚಿನ್ನಸ್ವಾಮಿಲಿ ಆಡಿದಾಗ ಆಬ್ವಿಯಸ್ಲಿ ರನ್ ಫ್ಲೋ ಇದ್ದೇ ಇರುತ್ತೆ, ಎಸ್ಪೆಷಲಿ ಇನ್ ದ ವೈಟ್ ಬಾಲ್. ಬಟ್ ನೀನ್ ಅದೇ ಲೀಗ್ ಅಲ್ಲಿ ನೋಡಿದಾಗ, ಇದೇ ಟೈಮ್ ಅಲ್ಲಿ ಲೀಗ್ ಆದಾಗ ದೇರ್ ಆರ್ ಸಮ್ ರಿಯಲಿ ಟಫ್ ಪಿಚಸ್. ಟೂ ಡೇ ಮ್ಯಾಚ್ ಯೂಶಲಿ ನಮ್ದಲ್ವಾ, ಫಸ್ಟ್ ಡಿವಿಷನ್ ಸೆಕೆಂಡ್ ಡಿವಿಷನ್ ಅಲ್ಲಿ. ವಿ ಹ್ಯಾವ್ ಸೀನ್ ಮ್ಯಾಚಸ್ ವೇರ್ 2 ದಿನದಲ್ಲಿ 4 ಇನ್ನಿಂಗ್ಸ್ ಮುಗ್ದಿರುತ್ತೆ. ದಟ್ ಮೀನ್ಸ್ teams were able to take 20 wickets from each side, almost 20 wickets, let's say. So result oriented matches ಗಳಾಗುತ್ತೆ. ಅಂದ್ರೆ ಅಷ್ಟು ಚಾಲೆಂಜಿಂಗ್ ಪಿಚಸ್ ನಮ್ ಲೋಕಲ್ ಗ್ರೌಂಡ್ಸ್ ಅಲ್ಲಿ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್. ಬಟ್ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಮೇ ಬಿ ಯು ಮೈಟ್ ಅಗ್ರಿ ಟು ಇಟ್. ಸೊ ನಾವು ಥ್ರೂ ಔಟ್ ಅವರ್ ಲೀಗ್ ಸ್ಟ್ರಕ್ಚರ್ ಅಲ್ಲಿ ವಿ ಪ್ಲೇ ಇನ್ ರೆಡ್ ಬಾಲ್. ಎಲ್ಲ ಲೀಗ್ ಮ್ಯಾಚಸ್ ಆಗಿರ್ಬೋದು, T20 ಟೂರ್ನಮೆಂಟ್ಸ್ ಆಗಿರ್ಬೋದು, ವಿ ಪ್ಲೇ ಇನ್ ರೆಡ್ ಬಾಲ್. ಅಂಡ್ ಆಮೇಲೆ ಆಬ್ವಿಯಸ್ಲಿ ವೈಟ್ ಬಾಲ್ ಇಸ್ ಮಚ್ ಮೋರ್ ಈಸಿ ಟು ಸ್ಕೋರ್ ರನ್ಸ್ ಅಲ್ವಾ. ಸೊ ಬೌಲರ್ಸ್ಗೆ ನೈಟ್ ಮೇರ್ ಅಂಟಿಲ್ ಅಂಡ್ ಅನ್ಲೆಸ್ ಯು ಹ್ಯಾವ್ ವೆರಿ ಗುಡ್ ಪಿಚ್ ಸ್ಟಾರ್ಟಿಂಗ್ ಸ್ವಲ್ಪ ಸೀನ್ ಮೂಮೆಂಟ್ ಇರುವಾಗ. ಅದ್ರಲ್ಲೂ ವಿ ಹ್ಯಾವ್ ಸೀನ್ ಪೀಪಲ್ ಪಿಕ್ ವೆರಿ ಈಸಿಲಿ. ಸೊ ಇಸ್ ದಿಸ್ ರೈಟ್ ಟೈಮ್ ಫಾರ್ KSCA ಟು ಥಿಂಕ್ ದಟ್ ಅಟ್ಲೀಸ್ಟ್ T20 ನ ವೈಟ್ ಬಾಲ್ ಟೂರ್ನಮೆಂಟ್ ಮಾಡೋದು ಅಂತ? T20 ವೈಟ್ ಬಾಲ್ ಅಲ್ವಾ ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. T20 ಲೋಕಲ್ ಟೂರ್ನಮೆಂಟ್ ನಾವೆಲ್ಲ ಆಡ್ತೀವಿ ವೈಟ್ ಬಾಲ್ ಅಲ್ಲಿ, ಲೀಗ್ ಟೀಮ್ಸ್ ಎಲ್ಲ. ಅಂಟಿಲ್ ಐ ಥಿಂಕ್ ಲಾಸ್ಟ್ ಇಯರ್ YSR T20. ಸೊ YSR T20 ಏನ್ ಮಾಡ್ತಾರೆ ಇವಾಗ ಅಂತಂದ್ರೆ, ಕರೆಕ್ಟ್ ವ್ಯಾಲಿಡ್ ಪಾಯಿಂಟ್. YSR T20 ಏನಾಗತ್ತೆ ಅಂತಂದ್ರೆ, ನಿನ್ಗೆ ಅಂಟಿಲ್ ಅನ್ಲೆಸ್ ಯು ಗೋ ಟು ದ ನಾಕ್ಔಟ್ಸ್ ಯು ಆರ್ ನೀನು ರೆಡ್ ಬಾಲ್ ಅನ್ನ ಆಡ್ತೀಯ. ಸೊ ಕೆಲವು ಪ್ಲೇಯರ್ಸ್ ಯಾರನ್ನ ಅವಾಗ ನಾಕ್ಔಟ್ ಅಲ್ಲಿ ಟೀಮ್ ಇವಾಗ ಎಷ್ಟೋ ಆ YSR ನಡೆಸ್ತಾ ಇರೋದು ಎಂತ ಟೈಮಲ್ಲಿ ಇರುತ್ತೆ ಅಂದ್ರೆ, ಈ ವರ್ಷ ಅಂತೂ ನೋಡಿದ್ವಲ್ಲ, ಮೋಸ್ಟ್ ಆಫ್ ದ ಮ್ಯಾಚಸ್ ರೈನ್ ಅಫೆಕ್ಟೆಡ್. ಒಂದು 5 ಓವರ್ ಮ್ಯಾಚ್ ಇದ್ರೆ ಮ್ಯಾಚ್ ಆಗ್ಲಿಲ್ಲ, ಈ ತರನ ಇರ್ತಾ ಇತ್ತು. ಸೊ ಎಷ್ಟೋ ಸಲ ವೆದರ್ ಇದರಿಂದ ನೀನು ಕೆಲವು ಟೀಮ್ಗಳು ದೇ ವಿಲ್ ನಾಟ್ ಗೋ ಹೆಡ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂಡ್ ದೇ ವಿಲ್ ಮಿಸ್ ಔಟ್ ಆನ್ ಪ್ಲೇಯಿಂಗ್ ದಿಸ್ ವೈಟ್ ಬಾಲ್ ಕ್ರಿಕೆಟ್, ವಿಚ್ ಇಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಸೊ ನಿನ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ ಡಿವಿಷನ್ YSR ಸ್ಟಾರ್ಟ್ ಮಾಡಿದಾಗ್ಲಿಂದಾನೆ ವೈಟ್ ಬಾಲ್ ಮಾಡ್ಬೇಕಾ? ಗುಡ್ ಕ್ವೆಶ್ಚನ್. ಐ ಥಿಂಕ್ ದೇ ಶುಡ್ ಡೆಫಿನೆಟ್ಲಿ ಥಿಂಕ್ ಅಬೌಟ್ ಇಟ್. ಯಾಕಂದ್ರೆ ಈ ಎಷ್ಟು ಪ್ಯಾಕ್ಡ್ ಸ್ಕೆಡ್ಯೂಲ್ ಈ ಟೈಮ್ ಕಾರಣಾಂತರದಿಂದ ನಮ್ದು KSCA ಸೀಸನ್ ಸ್ಟಾರ್ಟ್ ಆಗಿದ್ದು ಲೇಟು. ಅದರಿಂದ YSR T20 ನಾಕ್ಔಟ್ ಸ್ಟೇಜಸ್ ಇನ್ನ ಮುಗ್ಸಕ್ಕಾಗಿಲ್ಲ ಅಂಡ್ KPL ಸ್ಟಾರ್ಟ್ ಆಗೋಗಿದೆ. ಸೊ ವೈಟ್ ಬಾಲ್ ಅಲ್ಲಿ ಆಡೇ ಇಲ್ಲ ಅವ್ರು, ನೀನ್ ಹೇಳ್ದಂಗೆ. ಎಸ್, ವೆರಿ ಟ್ರೂ, ವೈಟ್ ಬಾಲ್ ಆಡೇ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ಅದೇ ದಟ್ ಇಸ್ ವಾಟ್ ವಿ ಹ್ಯಾವ್ ಟು ಥಿಂಕ್. ಅಂಡ್ ಎಸ್ಪೆಷಲಿ ಯಾರ್ಯಾರು ಪೊಟೆನ್ಶಿಯಲಿ ಮಹಾರಾಜ T20 ಆಡ್ಬೋದು ಅನ್ಸುತ್ತೋ, ವೈಲ್ ಆಬ್ವಿಯಸ್ಲಿ ದ ಸರ್ಚ್ ಹಸ್ ಆಲ್ವೇಸ್ ಬೀನ್ ದಟ್ ಓಕೆ ಯಂಗ್ಸ್ಟರ್ ಯಾರು ಚೆನ್ನಾಗಿ ಬರ್ಬೋದಾ, ಎನಿ ಟೀಮ್ ಫ್ರಮ್ ಎನಿ ಟೀಮ್. ಅದು 4th ಡಿವಿಷನ್ ಇಂದ ಯಾವ್ದೋ ಒಬ್ರು ಎಕ್ಸ್ಟ್ರಾಡಿನರಿ ಆಗಿ ಆಡಿದ್ರು he can make it. But at least 80-85% of the people you will get it within let's say first 2-3 divisions. ಅವ್ರಿಗೆ ಅಟ್ ಲೀಸ್ಟ್ ಸೆಪರೇಟ್ ಆಗಿ ವೈಟ್ ಬಾಲ್ ಟೂರ್ನಮೆಂಟ್ ತರನೇ ಏನಾದ್ರು ಮಾಡ್ಬೇಕಾ? ಸಮಥಿಂಗ್ KSCA ಹ್ಯಾಸ್ ಟು ಥಿಂಕ್ ಇಫ್ ದೇ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಕಾಂಟ್ರಿಬ್ಯೂಟ್ ಆರ್ ಗೆಟ್ ದ T20 ಗೇಮ್ ಆಲ್ಸೋ ಫಾರ್ವರ್ಡ್, ಕರ್ನಾಟಕ ಸ್ಟ್ಯಾಂಡ್ ಪಾಯಿಂಟ್ ಇಂದ. ಫುಡ್ ಫಾರ್ ಥಾಟ್. ಎಸ್, ಮಾಡಬೇಕು. ಇಲ್ಲ ಅಂದ್ರೆ ದಟ್ಸ್ ವಾಟ್ ನಾವು ಐ ಥಿಂಕ್ ಸ್ಟಾರ್ಟಿಂಗ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತಲ್ವಾ, ಯಾರು ಹೊಸಬ್ರನ್ನ ಕೊಡಕ್ ಆಗಿದೆ ಅಂತ ಕರ್ನಾಟಕ ಇಂದ. ಆಲ್ ನೋನ್ ಫೇಸಸ್. IPL ಅಲ್ಲಿ ಆಡ್ತಿರೋರೆಲ್ಲ ನಮ್ಗೆ ಇನ್ನೂ ನೋನ್ ಫೇಸಸ್. ಮನೀಶ್ ಪಾಂಡೆ ಆಗಿರ್ಬೋದು, ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಶ್ರೇಯಸ್ ಗೋಪಾಲ್ ಆಗಿರ್ಬೋದು, ಪ್ರವೀಣ್ ದುಬೆ. ಪಾಪ ಅವ್ರಿಗೆಲ್ಲ ಮ್ಯಾಚಸ್ ಸಿಗ್ತಾ ಇಲ್ಲ ಜಾಸ್ತಿ.
ವಿದ್ವತ್ ಕಾವೇರಪ್ಪ, ಶುಭಾಂಗ್, ಐ ಮೀನ್ ಮನೋಜ್ ಬಾಂಡೆಗೆ. ಶುಭಾಂಗ್ ಏನ್ ಸಿಕ್ಕಿಲ್ಲ. ಮನೋಜ್ ಇಲ್ಲ ಮನೋಜ್ ಬಾಂಡೆಗೆ ಬಾಂಡೆ RCB ಒಂದ್ ಮ್ಯಾಚ್ ಅವ್ರು ಸಿಕ್ಕಿಲ್ಲ ಬಿಡಪ್ಪ. ಅದೇ ಅವ್ರಿಗೆಲ್ಲ ಮ್ಯಾಚಸ್ ಸಿಗ್ತಾ ಇಲ್ಲ. ಸೊ ಅವ್ರ ಮ್ಯಾಚಸ್ ಸಿಗ್ಬೇಕು ಅಂದ್ರೆ ಅವ್ರ ಐ ಕ್ಯಾಚಿಂಗ್ ಆಗಿರ್ಬೇಕು. ಈಗ IPL ಎಲ್ಲ ಇಟ್ ಹಸ್ ಬಿಕಮ್ ಲೈಕ್ ಎನ್ ಎಂಟರ್ಟೈನ್ಮೆಂಟ್ ಅಲ್ವಾ. ಸೊ ಹೌ ಕ್ಯಾನ್ ವಿ ಮೇಕ್ ಮಹಾರಾಜ T20 ಆಲ್ಸೋ ವೆರಿ ಮಚ್ ಐ ಕ್ಯಾಚಿಂಗ್ ಮಾಡಿ ಈ ತರ ಹುಡುಗರಿಗೆ ಮೋರ್ ಎಕ್ಸ್ಪೋಜರ್ ಟು ವೈಟ್ ಬಾಲ್ ಅವ್ರು ಬಂದು ಮಾಡೋ ತನಕ ಐ ಡೋಂಟ್ ನೋ ಹೌ ವಿಲ್ ಬಿ ಏಬಲ್ ಟು ಕಾಂಟ್ರಿಬ್ಯೂಟ್ ಫಾರ್ ಇಂಡಿಯನ್ T20 ಆರ್ ನ್ಯಾಷನಲ್ ಲೆವೆಲ್ T20 ಅಲ್ವಾ. ಲಾಸ್ಟ್ ಇಯರ್ ಎಲ್ಲಪ್ಪ ನಮ್ಮ ಹುಡುಗ ಶರದ್ ಬಿಆರ್ ನಮ್ಮ ಹತ್ತಿಗೆ ಅವನು ಆದ್ನಲ್ಲ IPL ಗೆ. ಎಸ್ BR ಗುಜರಾತ್ ಟೈಟನ್ಸ್ ಆಡಿದ್ದು ಆಬ್ವಿಯಸ್ಲಿ ನಮ್ಗೆಲ್ಲ ಹೆಮ್ಮೆ. ಬಟ್ ಅವನ್ಗುನು ಪಾಪ 2 ಮ್ಯಾಚಸ್ ಅಲ್ಲಿ ಏನ್ ಪ್ರೂವ್ ಮಾಡಕ್ಕಾಗಲ್ಲ. ಒಂದೇ ಮ್ಯಾಚ್ ಎರಡೂ ಕೊಡ್ಲಿಲ್ಲ. ಒಂದ್ ಮ್ಯಾಚ್ ಅಲ್ಲಿ. ಒಂದೇ ಮ್ಯಾಚ್. I think a player chance ಕೊಡೋದು it all depends on how the team is performing overall in the league and sir in the tournament ಅನ್ಸುತ್ತೆ. Because Gujarat Titan didn't do that great, and on the contrary ವೈಶಾಖ್ಗೆ ಲಾಸ್ಟ್ 2 ವರ್ಷದಿಂದ ಎಷ್ಟು ಚಾನ್ಸ್ ಸಿಗ್ತದೆ RCB ಅಂತಂದ್ರೆ they are doing fairly well and he is also getting his due, so which is good. ಅಟ್ಲೀಸ್ಟ್ ಅದು ಈ ಸತಿ ನೋಡೋಣ IPL ಏನಾಗುತ್ತೆ. ನಮ್ ಕರ್ನಾಟಕ ಹುಡುಗರು RCB ಇಂದ ಬಂದು ಚಾನ್ಸ್ ಸಿಕ್ಕಿದ್ರೆ ಗೆಲ್ದಿದ್ರು ಪರವಾಗಿಲ್ಲ. ಚಾನ್ಸ್ ಸಿಕ್ಕಿದ್ರೆ ನಮ್ ಹುಡುಗರಿಗೆ ಚಾನ್ಸ್ ಸಿಗ್ತಾ ಇದೆಯಪ್ಪ, ದೇ ಆರ್ ಗೆಟಿಂಗ್ ಸಮ್ ಆಪರ್ಚುನಿಟಿ ಟು ಪ್ರೂವ್ ದೆಮ್ಸೆಲ್ಸ್ ಅಂತ. ಇನ್ನೊಂದು ಫುಲ್ ಟಾಕ್ ಆಫ್ ದ ಟೌನ್ ಆಗಿರೋದು ರಾಹುಲ್ ದ್ರಾವಿಡ್ ಅವ್ರ ಮಗ KPL ಫಸ್ಟ್ ಇಯರ್ ಆಡ್ತಾ ಇದ್ದಾನೆ. One good thing about Samit Dravid is playing KPL for the first time. I think he got picked for Bangalore Blasters. So ಅನ್ಸುತ್ತೆ ಅದು Bangalore Blasters ಏನಾ, ಚೆಕ್ ಮಾಡ್ಬೋದು ಯಾವ ಟೀಮ್ ಅಂತ. ಜ್ಞಾಪಕ ಇದೆಯಾ ಆನ್ ಟಾಪ್ ಆಫ್ ಎರಡ್ ಏನಾದ್ರು? ಓದಿದ್ ನೆನ್ಪು. ಮೈಸೂರು ವಾರಿಯರ್ಸ್. ಕರೆಕ್ಟ್. ಮೈಸೂರು ವಾರಿಯರ್ಸ್. ಸೊ ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಒನ್ ಗುಡ್ ಥಿಂಗ್ ಡ್ರಾವಿಡ್ ಅವ್ರು ಮಾಡಿದ್ದೇನು ಅಂದ್ರೆ ಅವ್ರ ಮಗನ ದೋ ಇಸ್ ಆಲ್ ರೌಂಡರ್, ಬಟ್ ಈಸ್ ಮೋರ್ ಆಫ್ ಅ bowling all-rounder than a pure bat. He's a good medium pacer, so which is good. So ನೋಡೋಣ how he obviously Dravid ಕೋಚ್ ಆದ್ಮೇಲೆ ಇಂಡಿಯನ್ ಟೀಮ್ ಏನ್ ಬೇಕು ಆನ್ ಅ ಲಾಂಗರ್ ರನ್ ಅಂತ ಗೊತ್ತು, ಅದಕ್ಕೆ ಅಕಾರ್ಡಿಂಗ್ಲಿ ಅಲೈನ್ ಮಾಡಿದ್ರ ಅಂತ. ನೈಸ್. ಸೊ ಈ ಸತಿ ಅದೇ ಮೋರ್ ದ್ಯಾನ್ ಓಲ್ಡ್ ಹಳಬ್ರನ್ನ ಹೊಸಬ್ರು ಯಾರ್ಯಾರು ಬರ್ತಾರೆ ಅಂತ ಐ ವಿಲ್ ಆಬ್ವಿಯಸ್ಲಿ ಕೀನ್ಲಿ ಬಿ ವಾಚಿಂಗ್. ಹೊಸ ಹೆಸರುಗಳು ಬಂದ್ರೆ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಲೈಕ್ ವಿ ವರ್ ಡಿಸ್ಕಸಿಂಗ್ ಮನ್ವಂತ್ ಬಂದ್ರು ಲಾಸ್ಟ್ ಟೈಮು, ಎವ್ರಿ ಒನ್ ವರ್ ವಾವ್ ಅಬೌಟ್ ಹಿಮ್. ಅದೇ ತರ ನಾವು ನೋಡಿದಂತ ಹುಡುಗರು ಎಸ್ಪೆಷಲಿ ಬಂದ್ರಂತೂ ನಮ್ಗೆ ಇನ್ನೂ ಖುಷಿ. ಈ ಸತಿ ಏನನ್ಸುತ್ತೆ, ಲೀಗ್ ಆಡ್ದವ್ರೆಲ್ಲ ಯಾರಾದ್ರೂ ಇದಾರ ಟು ವಾಚ್ ಔಟ್ ಫಾರ್? ವಾಪಸ್ ಕೇಳ್ಬೇಕು ಅನ್ಕೊಂಡೆ. ನೀನೇ ಅಲ್ಲಿರೋದು, ನಾನು ಅಲ್ಲಿ ಇದ್ದಿದ್ರೆ ಓಕೆ. ಅನ್ಫಾರ್ಚುನೇಟ್ಲಿ ನಾನು ಇಲ್ಲಿ ಮೂವ್ ಆಗಿದ್ದೀನಿ. Go ahead. See, Hart says I definitely want our Sharad BR to perform really well in the team, so all the very best to him. ಅವನು ಇಂಜುರಿಯಿಂದ ಬರ್ತಾನೆ, ಇನ್ನ ಎಷ್ಟು 100 ಫಿಟ್, he's putting in a lot of effort, you know. ಗುಲ್ಬರ್ಗ 6 ಟೀಮ್ ಅಲ್ಲಿ ಬೇರೆ ಇದ್ದಾನೆ. It looks a very formidable team. is leading Vaishak Kumar, Sharad BR and Lovnit Sisodia. I think they're filled with wicket keepers, not just Sharad BR and Lovnit Sisodia. They also have Faizan Khan, our own Khan. Nice. Okay. ಅವನು ಇದ್ದಾನೆ, ಲವ್ನಿತ್ ಇದ್ದಾನೆ. But one name to definitely watch out for is Smaran R. Smaran R is I'm saying it on this show. Yeah, watch out for him, and I'm guessing he'll be the top run getter this year, if not top 3. Definitely feature ಆಗ್ತಾರೆ ಅಂತ ಒಂದು ಇದೆ. ಈಸ್ ಒಂಥರ ಎಷ್ಟು ಕ್ಲಿಯರ್ ಆಗಿದ್ದಾನೆ ಅವನ ತಲೆಯಲ್ಲಿ ಅಂತಂದ್ರೆ, even when the league was going on ಅಲ್ಲ, he never practiced red ball. White ball ಎಲ್ಲ sorry, he never practiced. Oh, okay. In red ball, yeah.
ಲೀಗಲ್ಲೂ ಹ್ಮ್ ಹ್ಮ್ ಫಸ್ಟ್ ಡಿವಿಷನ್ ವಲ್ಚರ್ಸ್ ಗಾಡೋದು ಹುಡುಗ, ಲೀಗಲ್ಲೂ ರೆಡ್ ಈಸ್ ಬಾಲ್ ಪ್ರಾಕ್ಟೀಸ್ ಮಾಡಿ ಹ್ಮ್ ರೆಡ್ ಬಾಲ್ ಅಲ್ಲೇ ಐ ಮೀನ್ ರೆಡ್ ಬಾಲ್ ಆಡ್ಲೇ ಇಲ್ಲ, ಬರೀ ವೈಟ್ ಬಾಲ್ ಪ್ರಾಕ್ಟೀಸ್ ಮಾಡ್ತಾರಂತೆ. ಅಂಡ್ ಹ್ಮ್ ಈ ಟೈಮ್ ಫಸ್ಟ್ ಡಿವಿಷನ್ ಅಲ್ಲಿ 3 ಮ್ಯಾಚ್ ಅಲ್ಲಿ 300+ ಸ್ಕೋರ್ ಹೊಡೆದಿಯಾನ ಆಲ್ರೆಡಿ. ನೋಡ್ದೆ ನಾನು 322 ರನ್ಸ್. 322 ರನ್ಸ್ ಮರನ್. ಹ್ಮ್ ಅಂಡ್ ಆಕ್ಚುಲಿ ಇವಾಗ ಅಂಡರ್ 23 ಝೋನಲ್ಸ್ ನಡೀತಾ ಇದೆ. he will most likely be the under 23 captain also this ಓಕೆ. year. ಹ್ಮ್ ಇದ್ದಿದ್ ಝೋನಲ್ಸ್ ಮ್ಯಾಚ್ ಅಲ್ಲಿ ಯಾವ್ದು ಆಡ್ಲಿಲ್ಲ, ಯಾವ್ದಾರ ಒಂದ್ ಮ್ಯಾಚ್ ಬಂದ್ ಆಡ್ಬಿಟ್ಟು ಹೋಗಪ್ಪ ಅಂದ್ರು. ಒಂದ್ ಮ್ಯಾಚ್ ಬಂದ 179 ಹೊಡೆದ, ಆಯ್ತು ಸಾಕು ಥ್ಯಾಂಕ್ ಯು ಅಂದ್ಬಿಟ್ಟು ಹೋದ. ನೈಸ್. ಆ ಸೊ ಫೋಕಸ್ ಐ ಥಿಂಕ್ ಇಫ್ he is very clear about what he wants to do, I'm sure results will follow him. So all the best to him. ಯಾ ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ನಾವು 322 ಹೊಡೆದ ಅಂತ ಹೇಳಿದ್ನಲ್ಲ, ಯು ನೋ ವಾಟ್ ಇಸ್ ಸ್ಟ್ರೈಕ್ ರೇಟ್? ಅಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಟೂ ಗೇಮ್. He is Yeah. scoring at more than 104 strike rate even in league, which is a 2-day format. Okay. So we know what he's aiming for. So good. At least ಆ path clear ಆಗಿದೆ. Correct. ಹ್ಮ್ So that is Nice. one name. Obviously ವೈಶಾಖನು ಅಷ್ಟೇ, ವೈಶಾಖ್ he is also part of Gulbarga. So that ಈ ಟೈಮ್ ಸ್ವಲ್ಪ ಗುಲ್ಬರ್ಗ ಮಿಸ್ಟೇಕ್ಸ್ ಕಡೆ ವಾಲಿದೆ ಜಾಸ್ತಿ. ಅವನು ವೈಶಾಖ್ ನಮ್ಮ ಹುಡುಗ, ಅವನು ಅಲ್ಲೇ ಇರೋದು. ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ರು, ಒಳ್ಳೆ IPL ಸೀಸನ್ ಬಂದಿದ್ದಾರೆ. ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಪ್ಲೇಯಿಂಗ್ ವಿತ್ ಲೈಕ್ಸ್ ಆಫ್ ವಿರಾಟ್ ಕೊಹ್ಲಿ ಅಂಡ್ Faf du Plessis, so many international names, so bowling to so many international players, he will definitely gain that experience and come back. Even with being with Gujarat Titans, ಅಲ್ಲಿ ಇದನ್ನು ಎಕ್ಸ್ಪೀರಿಯನ್ಸ್ ತಗೊಂಡ್ಬಂದಿರ್ತಾರೆ. ಹೌದು. ಇವರೆಲ್ಲರ ಮಧ್ಯ ಇನ್ನೊಂದು ಹುಡುಗ ನಾನ್ ಜೊತೆಗೆ ಆಡಿ ಅವನ ಬಗ್ಗೆನೂ ಮಾತಾಡ್ಬೇಕು. was playing for Shivamogga Lions. ಎರಿಕ್ಸನ್ ಅಲ್ಲಿ ಒಟ್ಟಿಗೆ ಸಾರಿ, ಏನೋ ನಿಂದು ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ, ನನ್ ಕಟ್ ಆಯ್ತು, ಹೆಸರು ಬರಲಿಲ್ಲ. ಐ ಡೋಂಟ್ ನೋ. ಶಿವರಾಜ್ ಬಗ್ಗೆ ಮಾತಾಡ್ತೇನೆ. ಓ ಎಸ್, ಶಿವರಾಜ್ ಬಗ್ಗೆ ನಾನು ಇವಾಗ ಎತ್ಕೊಳ್ಳೋಣ ಅಂತಿದ್ದೆ. 106 ಇವತ್ತಿನ ಸ್ಕೋರ್ ನೋಡಿದ್ಯಾ? ನಿಮ್ಮ MP ಕಪ್ ಅಲ್ಲಿ ಡೆಲ್ ಅಗೇನ್ಸ್ಟ್ ಎಷ್ಟು 40 ಬಾಲ್ ಎಲ್ಲ 106 ಹೊಡೆದಿಯಾನ ಇವತ್ತು. ಸೊ 25 overs 295 ಏನೋ ಹೊಡೆದಿದ್ದಾರೆ ಅವರು. ನಮ್ ಹುಡುಗರು ಗ್ರೂಪ್ ಅಲ್ಲಿ ಅದೇ ಚೆಕ್ ಮಾಡ್ತಾ ಇದ್ದೆ. ಯೂಶಲಿ ಲೋ ಸ್ಕೋರಿಂಗ್ ಗೇಮ್ಸ್ ಇತ್ತು ಟಿಲ್ ಟುಡೇ, ಯಾಕಂದ್ರೆ ಮಳೆ ಬರುತ್ತೆ. ನಮ್ದು ಇನ್ಫಿ ಗ್ರೌಂಡ್ ಹಸ್ ಆಲ್ವೇಸ್ ಬೀನ್ ಲೈಕ್ ಚಿನ್ನಸ್ವಾಮಿ, ರನ್ಸ್ ಹೊಡಿತಾನೆ ಎಲ್ಲ ಬಂದು ಚಿಕ್ಕ ಗ್ರೌಂಡ್ ಬೇರೆ. ಬಟ್ ಬಿಕಾಸ್ ಆಫ್ ದ ವೆದರ್ ಏನೋ ಕಡಿಮೆ ಇತ್ತು. ಹುಡುಗರು ಮೆಸೇಜ್ ಹಾಕಿದ್ರು, ಡಿಡ್ ಯು ಗೈಸ್ ಸಿ ದ ಸ್ಕೋರ್, ಡಿಡ್ ದ ಪಿಚ್ ಚೇಂಜ್ ಅಂತ. ರಘು ಅದಕ್ಕೆ ರೆಸ್ಪಾಂಡ್ ಮಾಡಿದ್ರು, ಪಿಚ್ ಏನ್ ಚೇಂಜ್ ಆಗಿಲ್ಲ, ಬ್ಯಾಟ್ಸ್ಮನ್ ಗಳು ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ತೆಗೆದು ನೋಡಿದ್ರೆ ಶಿವು 105. ಸೊ 106 ಎಸ್. ಸೊ ಒಳ್ಳೆ ಪ್ರಾಕ್ಟೀಸ್ ಮ್ಯಾಚ್ ಆಗಿದೆ ಅವನ್ಗೆ ಸೀಸನ್ ಇದ್ರ ಮುಂಚೆ. ಅಂಡ್ ಅವನು ರಾಜಾಜಿನಗರ್ ಆಡ್ತಾನು ಈ ವರ್ಷ ಲೀಗ್ ಅಲ್ಲೂ ಈಸ್ ಪ್ಲೇಯಿಂಗ್ ನಂಬರ್ 7, ನಂಬರ್ 8 ಅಲ್ಲೂನು. ಅಂಡ್ ಈಸ್ ಪ್ಲೇಯಿಂಗ್ ಅಟ್ ಅ ವೆರಿ ಗುಡ್ ಸ್ಟ್ರೈಕ್ ರೇಟ್ ಅಂಡ್ ಸ್ಕೋರಿಂಗ್ ರನ್ಸ್. ಸೊ ಈಸ್ ಡ್ಯೂ. ಅವನು ಮೈಸೂರು ವಾರಿಯರ್ಸ್ ಆಡಿಸ್ತಾ ಇದ್ದಾಗ್ಲೂ ಲಾಸ್ಟ್ ಇಯರ್ he was playing a finisher role. ಶಿವಮೊಗ್ಗ ಲಯನ್ಸ್ ಅಲ್ಲೂ ಲಾಸ್ಟ್ ಟೈಮ್ ಫಿನಿಶರ್ ರೋಲ್ ಕೊಟ್ರಿ. ಈಸ್ ಅ ಮೋರ್ ಕೇಪಬಲ್ ಬ್ಯಾಟ್ಸ್ಮನ್ ದನ್ ಜಸ್ಟ್ ಬೀಂಗ್ ಎ ಫಿನಿಶರ್. ಐ ಥಿಂಕ್ he gets his due. ಮೇಲ್ ಆಡಿಸ್ತಾರೆ. ಅಂಡ್ ಶಿವಮೊಗ್ಗ ಲಯನ್ಸ್ ಓನರ್ ರಾಜಾಜಿನಗರ್ ಕ್ರಿಕೆಟರ್ಸ್ ಅವರಿಂದಾನೆ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಅವರವರೇ ಇದ್ದಾರೆ. ಸೊ ಆ ಬಾಂಡಿಂಗ್ ಚೆನ್ನಾಗೇ ಇರುತ್ತೆ ಅವನ್ಗೆ. ವಿಶಿಂಗ್ ಹಿಮ್ ಆಲ್ ದ ಲಕ್ ದಿಸ್ ಇಯರ್. ಲೆಟ್ ಹಿಮ್ ಮೇಕ್ ಇಟ್. ಆಲ್ ದ ಬೆಸ್ಟ್ ಟು ಹಿಮ್. ಅದೇ ನೀನ್ ಹೇಳ್ದಂಗೆ ಅವನಿಗೆ ಅಪ್ ದ ಆರ್ಡರ್ ಬಂದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಸಿಕ್ಕಿದ್ರೆ ಐ ಥಿಂಕ್ ಐ ಆಮ್ ಶೋರ್ ಹಿ ವಿಲ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಒಂಥರ ಅವ್ನ ಲೈಕ್ ಕ್ಲೋಸ್ ಪ್ರಾಕ್ಸಿಮಿ ಹೇಳಿದಾನೆ. ನಾನ್ ಸ್ಟ್ರೈಕರ್ ಎಂಡ್ ಅಲ್ಲೆಲ್ಲ ನಿಂತ್ಕೊಂಡು ಅವ್ನ್ ಬ್ಯಾಟಿಂಗ್ ಆಡ್ತದಾಗಿದ್ರೆ ನಮ್ದು ಏನಿದ್ರು ಸುಮ್ನೆ ಅವ್ನ್ ಸಿಂಗಲ್ ಕೊಟ್ಬಿಟ್ಟು ಅವ್ನ್ ನಿಂತ್ಕೊಂಡು ನಮಗ್ ಅವ್ನ್ಗೆ ಅದೇ ಹೇಳ್ತಾ ಇದ್ವಿ, ಗುರು ವಾಪಸ್ ಹೊಡಿ ಬೇಡ, ತಪ್ಪಿಸ್ಕೊಳಕ್ಕೂ ಟೈಮ್ ಇರಲ್ಲ ನಮ್ಗೆ ಅಂತ. ಯಾ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು. ನೈಸ್. ಓಕೆ, ಆಮೇಲೆ ನೋಡ ಬೇರೆ ಯಾವ್ದಾರು ಎಮರ್ಜಿಂಗ್ ಪ್ಲೇಯರ್ ಬರ್ತಾರ ಈ ಸತಿ ಅಂತ. ಎಸ್, ನೋಡ್ಬೇಕು. ಆಕ್ಚುಲಿ ತುಂಬಾ ಕೀನ್ ಆಗಿ ಸ್ಪಿನ್ನರ್ ಎಮರ್ಜ್ ಆಗ್ತಾರ ಅಂತ ನೋಡ್ಬೇಕು. ಲಾಸ್ಟ್ ಇಯರ್ ಅಭಿಲಾಷ್ ಶೆಟ್ಟಿ ಹಂಗೆ ಹೆಸರು ಮಾಡಿತ್ತು. ಈ ವರ್ಷ ಐ ಥಿಂಕ್ ಇವಾಗ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಅಲ್ಲೂ ಇದ್ರು, ಲೆಫ್ಟ್ ಆರ್ಮ್ ಸೀಮರ್. ಲಾಸ್ಟ್ ಇಯರ್ ಮನ್ವಂತು. ಬಟ್ ಇವನ್ ಈ ಕರ್ನಾಟಕ ಟೀಮ್ಗೆ ನೀನ್ ನೋಡ್ತಾ ಇದ್ರೆ ಶುಭಾಂಗ್ ಬಂದ, ಅವನು ಆನ್ ಅಂಡ್ ಆಫ್ ಇದ್ದಾನೆ. ಅದ್ ಬಿಟ್ರೆ ನಮ್
ಸುಚಿತ್, ಗೌತಮ್, ಗೋಪಾಲು, ದೂಬೆ ಇವ್ರ 4 ಜನದಲ್ಲೇ ಸರೌಂಡ್ ಆಗ್ತಾ ಇದೆ ಸ್ಪಿನ್. ನಮ್ದು ಮೇ ಬಿ ಅಗೇನ್ ಲೈಕ್ ಐ ಸೈಡ್ ಚಿನ್ನಸ್ವಾಮಿಲಿ ಬಿಕಾಸ್ ಆಫ್ ಚಿನ್ನಸ್ವಾಮಿ ಸ್ಪಿನ್ನರ್ಸ್ ಗೆ ಇದಾಗ್ತಾ ಇಲ್ವಾ. ಅಂಡ್ ನಮ್ದು ಮೋಸ್ಟ್ ಆಫ್ ದ ಪಿಚ್ ಗಳು ಈ ನಡುವೆ ನೋಡ್ತಾ ಇದ್ರು ಯಾವ್ದು ಈ ಬೆಂಗಳೂರಲ್ಲಿ ಮಾಯಿಶ್ಚರ್ ಜಾಸ್ತಿ ಅದೆಲ್ಲ ಇವಾಗ ಮಳೆ ಇದರಿಂದ ಇರೋದ್ರಿಂದ ನಿಮ್ಗೆ ರ್ಯಾಂಕ್ ಟರ್ನರ್ ಗಳು ಯಾವ್ದು ಸಿಗ್ತಾ ಇಲ್ಲ. ಸೊ ಅಪಾರ್ಟ್ ಫ್ರಮ್ ಐ ಥಿಂಕ್ ಕ್ರೀಡಾಕ್ಷೇತ್ರ ಎಲ್ಲ ಫಸ್ಟ್ ಡಿವಿಷನ್ ಅವ್ರು ಆಡ್ಸೋದು ಇಲ್ಲ. ಸೊ ಆದ್ರಿಂದ ನಿನ್ಗೆ ಸ್ಪಿನ್ ಅಸಿಸ್ಟ್ ಅಷ್ಟು ಸಿಗ್ತಾ ಇಲ್ಲ. ಐ ರಿಯಲಿ ವಾಂಟ್ ಟು ಸಿ ಸಮ್ ಸ್ಪಿನ್ನರ್ಸ್ ಎಮರ್ಜಿಂಗ್ ಔಟ್ ಆಫ್ ಇಟ್ ಅಂಡ್ ಯಾರನ್ನ ಮೇಕಿಂಗ್ ಎ ಡಿಫರೆನ್ಸ್. ಟ್ರೂ. ಅದೇ ಐ ಥಿಂಕ್ ಈವನ್ ಲೀಗಲ್ಲೂ ಅಂತ ಗ್ರೇಟ್ ಸ್ಪಿನ್ನರ್ಸ್ ಅವಾಗೆಲ್ಲ ನನಗೆ ನೆನ್ಪಿರೋ ಹಂಗೆ ಲೀಗ್ ಸ್ಟೇಜಸ್ ಅಲ್ಲೆಲ್ಲ ಸ್ಪಿನ್ನರ್ಗಳು ಆರಾಮಾಗಿ ಸೀಸನ್ ಎಂಡ್ ಆಗ್ತಿದ್ದಂಗೆ ಆನ್ ಅನ್ ಆವರೇಜ್ 35, 40, 45 ವಿಕೆಟ್ಸ್ ಇರ್ತಾ ಇದ್ರು, ಕನ್ಸಿಡರಿಂಗ್ 10-11 ಮ್ಯಾಚಸ್ ಇದ್ದಾಗ. ಇವಾಗ ಸ್ಪಿನ್ನರ್ಸ್ ಮೇ ಬಿ ಅರೌಂಡ್ 20-22, ಐ ಡೋಂಟ್ ನೋ. ಲಾಸ್ಟ್ ಇಯರ್ ಇಲ್ಲ ಇದಾನೆ ಅವನು ಲಾಸ್ಟ್ ಇಯರ್ ನೋಡಿದ್ರು ನಾವು ಸೆಕೆಂಡ್ ಡಿವಿಷನ್ ಅಲ್ಲಿ ಅವನು ನೇತನ್ ಡಿಮೆಲೋ ಅವನು ಗುಲ್ಬರ್ಗಾ ಮಿಸ್ಟಿಕ್ಸ್ ಸೈನ್ ಆಗಿರೋದು. ಇಟೆ ಮತ್ತು ಗುಲ್ಬರ್ಗಾ ಮಿಸ್ಟಿಕ್ಸ್ ಗೆ ನನಗೆ ಗೊತ್ತಿರೋಂಗ ಐ ಥಿಂಕ್ 3-4 ಜನ ನಮ್ ಶೀತಲ್ ಕ್ಯಾಚ್ಮೆಂಟ್ ಇಂದ ಬಂದಿದ್ದು. ಶಿಮಾನ್ ಲೂಯಿಸ್, ಜವಾರ್ಸ್ ಬಾಯಿ, ಅದು ಬಿಟ್ಟು ನೆತನ್ ಡಿಮೆಲೋ, ಇವರೆಲ್ಲ ಇಷ್ಟು ಜನ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಗಳನ್ನ ತಗೊಂಡಿದ್ದಾರೆ. ಐ ಥಿಂಕ್ ಅವನು ಈ ಪಿಕ್ಡ್ ಅಪ್ ಸಮ್ 50+ ವಿಕೆಟ್ಸ್ ಗುರು ಲಾಸ್ಟ್ ಇಯರ್ ಲೀಗ್ ಅಲ್ಲಿ. ಲೀಗ್ ಇಸ್ ಅ ಡಿಫರೆಂಟ್ ಸ್ಟೋರಿ ಅಲ್ವಾ. ನಿನ್ಗೆ ದರ್ ಇಸ್ ನೋ ಓವರ್ ಲಿಮಿಟ್. ನೀನ್ ಆಗ್ತಾ ಇರ್ತೀಯ, ನಿನ್ಗೆ ಚಾನ್ಸಸ್ ಅಂಡ್ ಆಬ್ವಿಯಸ್ಲಿ ಚೆನ್ನಾಗಿ ಆಗ್ತಾನೆ ಅವ್ರು ಇಲ್ಲ ಅಂತಲ್ಲ. ಲೈಕ್ ನಿನ್ಗೆ ಮೀಡಿಯಂ ಪೇಸರ್ಸ್ ಗಿಂತ ಅವ್ರಿಗೆ ಜಾಸ್ತಿ ವಿಕೆಟ್ ಸಿಗೋದು ಸಹಜ. ಬಟ್ ಇನ್ ಅ ವೈಟ್ ಬಾಲ್ T20 ವಿ ರಿಯಲಿ ವಾಂಟ್ ಟು ಸಿ ಸಮ್ ಲೈಕ್ ಶಾರ್ಟರ್ ಫಾರ್ಮೆಟ್. ಈ ODIಗಾಗ್ಲಿ ನಮ್ಗೆ ಈ ಬರ್ತಾರ ಇದಕ್ಕೆ ಶಾರ್ಟರ್ ಫಾರ್ಮ್ಯಾಟ್ಗೆ ವೈಟ್ ಬಾಲ್ಗೆ ಯಾರಾನ ಒಳ್ಳೆ ಸ್ಪಿನ್ನರ್ ಎಮರ್ಜ್ ಆಗ್ಲಿ ಅಂತ ಈ ಟೈಮ್ ಕೇಳೋದು. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಹೂ ಕ್ಯಾನ್ ಡೂ ದಟ್. Obviously, yeah. So and that is where I think white ball ಅಲ್ಲೇ ಟೂರ್ನಮೆಂಟ್ ಗಳ ಆಗೋದ್ರಿಂದ ಮೇ ಬಿ ದೇ ವಿಲ್ ಗೆಟ್ ದಟ್ ಕೈಂಡ್ ಆಫ್ ಅನ್ ಎಕ್ಸ್ಪೋಜರ್. ಸೊ ಜಾಸ್ತಿ ನೀನ್ ಹೇಳ್ದಂಗೆ ಇವಾಗ ಸ್ಮರಣ್ ಎಷ್ಟು ಕ್ಲಿಯರ್ ಆಗಿ ಇವನ್ ಲೀಗ್ನು ವೈಟ್ ಬಾಲ್ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂದ್ರೆ ದೇ ನೋ he understands how important it is for him to practice in white ball, for him to make it big in Maharaja T20 ಆಗಿರ್ಬೋದು. And even if he has a good run in the Maharaja T20, further looking forward for an IPL. So I think ಆ ತರ spinners will have to start looking at white ball ಹೆಂಗೆ ಆಡ್ಬೋದು ಅಂತ. Yes. So ಬ್ಯಾಟರ್ಸ್ ಅಲ್ಲಿ ಇನ್ನೊಂದು 2 ಡೈನಾಮಿಕ್ ನೇಮ್ಸ್ ಐ ಆಮ್ ಲುಕಿಂಗ್ ಫಾರ್ ಇಸ್ ಮೆಕ್ನಿಲ್ ನೋರಾ. ಅವನಂತೂ ಒಂದು 200 ಸ್ಟ್ರೈಕ್ ರೇಟ್ ಅಲ್ಲೇ ಆಡ್ತಾನೆ ಮಿನಿಮಮ್. ಅವನದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಅವನದೊಂದು ರೆಕಾರ್ಡ್ ಇದೆ. ಏನೇ ಆಯ್ತು, ಕಾರ್ಪೊರೇಟ್ ಯಾವ್ದಾದ್ರು ಉಳಾ ಟೀಮ್ ಇರ್ಬೋದು, ಚಿಕ್ಕ ಗ್ರೌಂಡ್ ಏನಾದ್ರು ಹೇಳಿದ್ರು, ಅವನದೊಂದು ಯೂನಿಕ್ ರೆಕಾರ್ಡ್ ಇದೆ 10 overs ಅಲ್ಲಿ. ಏನು ಗೊತ್ತಾ ಅದು? ಕಾರ್ಪೊರೇಟ್ ಅಲ್ಲಿ, ನಾಟ್ ಎನಿ ಕೇಸ್. ಸೊ ಇನ್ 10 over game he has scored 200. ಇನ್ನೂ ಅಲ್ಲ ಎಷ್ಟು ಫಸ್ಟ್ ಥಿಂಗ್ ಇಸ್ ಎಷ್ಟು ಬಾಲ್ 10 overs 60 ಬಾಲ್ ಅಲ್ಲಿ ಅಂದ್ರೆ ಅವನ್ ಎಷ್ಟು ಬಾಲ್ ಆಡ್ದ? ಅದು ಎಕ್ಸಾಕ್ಟ್ ಆಗಿ ಆಗ್ತಾ ಇಲ್ಲ. ಈ ರೆಕಾರ್ಡ್ ಇತ್ತು ದಟ್ ಇಸ್ ಸ್ಟಿಲ್ ಅನ್ಬಿಲೀವಬಲ್ ಅಲ್ವಾ? ಇವನ್ ಲೆಟ್ಸ್ ಸೇ 70-80% ಆಡಿರ್ಬೋದಾ? 80% ಆಡಿದ್ರು ಅರೌಂಡ್ 40 balls ಅಲ್ಲಿ 200 runs is like insane hitting. Exactly. So ಮೆಕ್ನಿಲ್ ನೋರಾ ಅಂಡ್ ಸಂಜಯ್ ಅಶ್ವಿನ್, ಸೊ 3 ಅಪ್ಕಮಿಂಗ್ ನೇಮ್ಸ್. ಬೇರೆಯವ್ರದೆಲ್ಲ ಮೋಸ್ಟ್ಲಿ ಕೇಳಿರ್ತಾರೆ, ಈ ಕರುಣ್ ನಾಯರ್, ಮನೀಶ್ ಪಾಂಡೆ ಅಂಡ್ ಐ ಥಿಂಕ್ ಇವನ್ BR ಆಗಿರ್ಬೋದು, ಎಲ್ಲಾ ಚೇತನ್ ಅವರೆಲ್ಲ ಸುಮಾರು ವರ್ಷ ನೋಡ್ತಾ ಇವಿ. These 3 names are something emerging that I'm looking forward for. Who can score at a very, or 4 including Shivraj, score a high strike rate also. So these are some of the batters. Sure. So ನೋಡ್ಬೇಕು. Let's wait and watch. Definitely. So before we wrap up, just one food for thought ಅಪ್ಪ. ನಾನು ಇದು ನನಗೂ ತಲೆಯಲ್ಲಿ ಬರ್ತಾ ಇತ್ತು. ಐ ಲೀವ್ ಇಟ್ ಅಪ್ ಟು ದ ಆಡಿಯನ್ಸ್. ನಿನ್ನ ಒಪಿನಿಯನ್ ಕೊಡು, ಏನನ್ಸುತ್ತೆ ಅಂತ. ಇವಾಗ ನಾವು ವಿ ಆಲ್ ನೋ ಫಾರ್ ಅ ಫ್ಯಾಕ್ಟ್ ಲೈಕ್ ಕರುಣ್ ನಾಯರ್, KV ಸಿದ್ಧಾರ್ಥ್, ಇವರೆಲ್ಲರೂ they have served for Karnataka for a very long time, and they have like in fact Karun, he has a record of 300+ runs for India also. ಸುಮಾರು ವರ್ಷ ಆಡಿದ್ದಾರೆ.
ಚೆನ್ನಾಗಿ ಮಾಡಿದ್ದಾರೆ ಪರ್ಫಾರ್ಮ್. ಕರ್ನಾಟಕ ಲೀಡ್ ಮಾಡಿದ್ದಾರೆ ಒಳ್ಳೊಳ್ಳೆ ಟೂರ್ನಮೆಂಟ್ ಅಲ್ಲಿ. ಬಟ್ ಲೈಕ್ ಕರ್ನಾಟಕ ಯಂಗ್ಸ್ಟರ್ಸ್ ನೋಡ್ತಾ ಇದಾರೆ ಅಂದ ತಕ್ಷಣ ಲೈಕ್ ನೌ ದೇ ಲೈಕ್ ಬೋತ್ ಕೆವಿ ಅಂಡ್ ಕರುಣ್ ನಾಯರ್ ಹವ್ ಟೇಕನ್ NOC ಅಂಡ್ ಪ್ಲೇಯಿಂಗ್ ಫಾರ್ ಅ ಡಿಫರೆಂಟ್ ಸ್ಟೇಟ್. ನಿಮ್ಗೆ ಈ T20 ಇಂಟರ್ ಸ್ಟೇಟ್ ಮ್ಯಾಚ್ ಗಳು ನಡೆಯುತ್ತಲ್ಲ, ಏನದು ನಡೆಯೋದು, ಅದು ಹೆಸರು ಬರ್ತೈತೆ ಮತ್ತೆ ಸೈಯದ್ ಸೈಯದ್ ಮುಷ್ತಾಕ್ ಮುಷ್ತಾಕ್ ಅಲಿ. ಅಲಿ ಸರ್. ಸೈಯದ್ ಮುಷ್ತಾಕ್ ಅಲಿ. ಹ್ಮ್. ಸೈಯದ್ ಮುಷ್ತಾಕ್ ಅಲಿಗೂನು ಅವರು ಕರ್ನಾಟಕ ರೆಪ್ರೆಸೆಂಟ್ ಮಾಡಲ್ಲ. ಕರುಣ್ ನಾಯರ್ ಅವರು ವಿದರ್ಭ ಮಾಡ್ತಾ ಇದ್ದಾರೆ, KV ಸಿದ್ಧಾರ್ಥ್ ಅವರು ರೆಪ್ರೆಸೆಂಟಿಂಗ್ ಫಾರ್ ಗೋವಾ. ಗೋವಾ. ಸೊ ಅವ್ರು ಅಲ್ಲಿ ಆಡ್ತಾ ಇದ್ದಾಗ ಹೌ ಇಂಪಾರ್ಟೆಂಟ್ ಇಟ್ ಇಸ್ ನಾವು, ಇಸ್ ಇಟ್ ರಿಯಲಿ ರಿಕ್ವೈರ್ಡ್ ಫಾರ್ ದೆಮ್ ಟು ಕಂಟಿನ್ಯೂ ಪ್ಲೇಯಿಂಗ್ ಕರ್ನಾಟಕ ಪ್ರೀಮಿಯರ್ ಲೀಗ್? Yeah, I mean, tricky question. But yeah, see, ಎರಡು big names, especially when it comes to Karnataka cricket. So ಅದೊಂದು ಫ್ಯಾಕ್ಟರ್ ಆಗುತ್ತೆ. So obviously ರಂಜಿಯಲ್ಲಿ we have to look forward for youngsters. So there is no doubt what they have done. ಸೈಯದ್ ಮುಷ್ತಾಕ್ ಅಲಿಗೂ ಅಷ್ಟೇ. Exactly. So ಆಡ್ಬೇಕಾ ಬೇಡವಾ ಅಂದ್ರೆ, if you ask me as a captain, you would want them to be there for you. So and then considering our big names, so you also have to consider some of the commercial aspects also alwa. So ಆಡೋದ್ರಿಂದ ಪ್ರಾಬ್ಲಮ್ ಏನಿರಲ್ಲ. So that will only help gain some proud ಅಂತ ಹೇಳ್ಬೋದು. But yeah, I mean, tricky question. I don't know whether answer yes ಆಡ್ಲೇಬಾರ್ದು ಅಂತಾನೋ ಇಲ್ಲ no whatever. So yeah, definitely two sides of the coin, like you said. ನನಗನ್ಸೋದು ಪ್ರಾಬಬ್ಲಿ ಅವ್ರು ಇಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡೋಗಿ ಅಲ್ಲಿ ಯೂಟಿಲೈಸ್, ಅಂದ್ರೆ ಅವ್ರ ಪಾಪ ಸುಮಾರು ವರ್ಷ ಕರ್ನಾಟಕ ಕೊಟ್ಬಿಟ್ಟಿದ್ದಾರೆ ಗುರು. ಐ ಮೀನ್ ನಥಿಂಗ್ ಟು ಟೇಕ್ ಅವೇ ಫ್ರಮ್ ದೆಮ್. ಒಂದ್ ಕಡೆ ನಾವು ಯಾವ್ದೋ ಒಂದು ಯಂಗ್ಸ್ಟರ್ ಜಾಗ ಅವ್ರು ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂದ್ರೂ ಕರ್ನಾಟಕ ಆಡಿಸ್ಬೇಕಾ ಅನ್ನೋದು ಒಂದ್ ಕಡೆ ಇದ್ರೆ, ಅವ್ರು ಇರೋ ಎಕ್ಸ್ಪೀರಿಯನ್ಸ್ ಆಡ್ತಾ ಇದ್ರೆ ನಮ್ ಯಂಗ್ಸ್ಟರ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಲರ್ನ್ ಮಾಡ್ತಾರೆ, ವಿಚ್ ಇಸ್ ಆಲ್ಸೋ ಗುಡ್ ಅಂತ. ಇಟ್ ಇಸ್ ಟೂ ಸೈಡ್ಸ್. ಐ ಥಿಂಕ್ ನನಗೂ ಐ ನಾಟ್ ಏಬಲ್ ಟು ಕನ್ಕ್ಲೂಡ್, but this is definitely a question that is running around and it was there in my mind. I put it out there. Maybe ನೀವು ಆಡಿಯನ್ಸ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಡಿ, ನಿಮ್ ಥಾಟ್ಸ್ ನ ಹೇಳಿ. So with that, shall we conclude today's episode, and we will, like, we have a long KPL season to come as the tournament progresses. ಇನ್ನ ಮ್ಯಾಚ್ ಗಳ ಬಗ್ಗೆ ಯಾರು ಚೆನ್ನಾಗಿ ಆಡ್ತಾ ಇದಾರೆ, ಇನ್ನೇನ್ ಡಿಫ್ರೆಂಟ್ ಆಗಿ ಮಾಡ್ಬೋದು, ಹೆಂಗೆ ನಡೀತಾ ಇದೆ, ಹೌ ಎಕ್ಸೈಟಿಂಗ್ ಇಟ್ ಇಸ್, ಎಲ್ಲಾನು ನಮ್ ವೀಕ್ಷಕರಿಗೆ ತಗೊಂಡ್ಬರೋಣ, ಮಾತಾಡೋಣ. ಅಂಡ್ ನಮ್ ಇನ್ನ ಇಬ್ರು ಅಡ್ವೈಸರ್ಸ್ ಇವತ್ತು ಮಿಸ್ ಆಗಿದ್ದಾರೆ, ಅವ್ರ ಥಾಟ್ಸ್ ತಗೊಂಡ್ಬರೋಣ. ಅದನ್ನ ಹೇಳ್ತಾ, should we conclude today's episode? Oh yes, one last request ಎಲ್ಲಾ ಕರ್ನಾಟಕ ಕ್ರಿಕೆಟ್ ಲವರ್ಸ್ಗೂ. ನಾವ್ ಎಷ್ಟು ಲೋಕಲ್ ಕ್ರಿಕೆಟ್ ನ ಮಹಾರಾಜ T20 ನ ರಂಜಿ ಮ್ಯಾಚಸ್ ನ ನೋಡಿ ಎನ್ಕರೇಜ್ ಮಾಡ್ತೀವಿ, ಅಷ್ಟೇ ಪ್ಲೇಯರ್ಸ್ಗೂ ಐ ಥಿಂಕ್ ಎನ್ಕರೇಜ್ಮೆಂಟ್ ಇರುತ್ತೆ. ಅವ್ರಿಗೆ ಎನ್ಕರೇಜ್ಮೆಂಟ್ ಇದ್ದಲ್ಲಿ ಫ್ರಮ್ ಕರ್ನಾಟಕ ಮುಂಚೆಯಿಂದ ಲೆಗಸಿ ಇದ್ದೇ ಇದೆ, ಬಿಗ್ ನೇಮ್ಸ್. ಆ ತರ ನಮ್ಮ ಯಂಗ್ಸ್ಟರ್ಸ್ ಕೂಡ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಿ, ಲೆಟ್ ದೆಮ್ ಮೇಕ್ ಇಟ್ ಬಿಗ್. ಬಿ ಇಟ್ IPL ಆಗಿರ್ಬೋದು, ಇಂಡಿಯನ್ ನ್ಯಾಷನಲ್ ಟೀಮ್ ಆಗಿರ್ಬೋದು, ಲೆಟ್ ದೆಮ್ ಮೇಕ್ ಇಟ್ ಬಿಗ್. ಸೊ ಎಲ್ಲರೂ ಎನ್ಕರೇಜ್ ಮಾಡಿ, ಎಲ್ಲರೂ ನೋಡಿ ಯಂಗ್ಸ್ಟರ್ಸ್ ನ ಎಂಗೇಜ್ ಮಾಡಿ ಅಂತ ಕೇಳ್ಕೊಂಡು. ವೆರಿ ವ್ಯಾಲಿಡ್ ಪಾಯಿಂಟ್. ಎಸ್, ಅವ್ರ ಸ್ಟ್ರಗಲ್ಗಳು ಇಟ್ ಇಸ್ ನಾಟ್ ಜಸ್ಟ್ ಫಾರ್ ಅವರ್ ಕರ್ನಾಟಕ ಅಂತಲ್ಲ ಗುರು, ಎಲ್ಲ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಎನಿ ಕ್ರಿಕೆಟರ್, ಎನಿ ಪ್ಲೇಯರ್ ಫಾರ್ ದಟ್ ಮ್ಯಾಟರ್, ಅವ್ರದ್ದು ಎಫರ್ಟ್ಸ್ ಎಷ್ಟಿರತ್ತೆ ಅಂತಂದ್ರೆ, ಯಾರೂನು ಅಷ್ಟೆಲ್ಲ ಎಫರ್ಟ್ ಹಾಕ್ಬಿಟ್ಟು ಹೋಗ್ಬಿಟ್ಟು ನಾನು ಫೇಲ್ ಆಗ್ಬೇಕು ಅಂತ ಆಡಲ್ಲ. ಎಸ್, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಕ್ರಿಟಿಸೈಸ್ ಮಾಡೋದು ತುಂಬಾ ಈಸಿ, ಸಪೋರ್ಟ್ ಮಾಡೋದು ಅಷ್ಟೇ ಕಷ್ಟ. ಚೆನ್ನಾಗಿ ಆಡ್ತಾ ಇದ್ದಾಗ ಸಪೋರ್ಟ್ ಮಾಡೋದು ತುಂಬಾ 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 ಈಸಿ. ಚೆನ್ನಾಗಿ ಅವ್ರ ಪಾಪ, ಇಫ್ ಥಿಂಗ್ಸ್ ಆರ್ ನಾಟ್ ಗೋಯಿಂಗ್ ದೇರ್ ವೇ, ಸ್ಟಿಲ್ ಸಪೋರ್ಟಿಂಗ್ ಇಸ್ ವಾಟ್ ಇಟ್ ಮ್ಯಾಟರ್ಸ್ ಫಾರ್ ದೆಮ್. ಸೊ ಡೂ ಸಪೋರ್ಟ್ ಕರ್ನಾಟಕ ಪ್ರೀಮಿಯರ್ ಲೀಗ್, ಸಾರಿ ಮಹಾರಾಜ T20, ನೌ ಕಾಲ್ಡ್ ಮಹಾರಾಜ T20. ಎಲ್ಲಾ ಪ್ಲೇಯರ್ಸ್ನು ಯಾರನ್ನು ತೆಗಳ್ಬೇಡಿ, ಆದಷ್ಟು ಸಪೋರ್ಟ್ ಮಾಡಿ, ಹೋಗ್ಲಿ, ಅವ್ರನ್ನ ಬೆಂಬಲ ನೀಡಿ, ಇನ್ನ ಚೆನ್ನಾಗ್ ಆಡ್ಲಿ. ಆದಷ್ಟು ನಮ್ ಕರ್ನಾಟಕದಿಂದಾನೇ ಇಂಡಿಯನ್ ಟೀಮ್ಗೆ ಬರ್ಲಿ. IPL ಅಲ್ಲೂ ಜಾಸ್ತಿ ನಮ್ಮ ಪ್ಲೇಯರ್ಸ್ ಕರ್ನಾಟಕದಿಂದಾನೇ ಬರ್ಲಿ.
ಅನ್ನೋದು ಅಂತ ಹೇಳ್ತಾ ಈ ಎಪಿಸೋಡ್ ನ ಮುಗಿಸೋಣ ಇಲ್ಲಿ. ಯಪ್, ಸೂಪರ್. ಎಲ್ಲರಿಗೂ ಧನ್ಯವಾದ. So, Keep supporting, till we keep meet again. supporting, guys. Yes, thank you.